ಅಮ್ಮಚ್ಚಿ ಎಂಬ ನೆನಪು ಕೋಳಿ ಹೆಸರು. ಎರಡು ಸೇಮ್ ಎರಡು ಮಕ್ಳ ತರ. ಓ ಬೇಡ. 10 ಸಿನಿಮಾ ಮಾಡಿದ್ರು 10 ಅಷ್ಟೇ ಪ್ರೀತಿ ಮಾಡ್ತೀನಿ. ಯಾಕೆಂದ್ರೆ ನಾನು ಸಿನಿಮಾ ನಾಟಕ ಅಂತ ಅಲ್ಲ, ಏನೇ ಒಂದು ನಾವು ನಾನು ಅಂತಲ್ಲ, ನಮ್ಮ ಇಡೀ ತಂಡ ಹೆಂಗಂದ್ರೆ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನ ಫುಲ್ ಹೊತ್ಕೊಂಡು ತಲೆ ಮೇಲೆ ಮೆರೆಸ್ಕೊಂಡೇ ಮಾಡೋದು ನಾವು. ಅಂದ್ರೆ ನಮ್ದು ಆಗಿಸ್ಕೊಂಡು 100ಕ್ಕೆ 100 ಎಫರ್ಟ್ ಹಾಕಿ ಮಾಡ್ತೀವಿ. ಬೇನೋ ಯಾರೋ ಇನ್ನೇನೋ ಒಂದ್ ಕಾರಣಕ್ಕೆ ಯಾವ್ದೋ ಒಂದು ಪ್ರಾಜೆಕ್ಟ್ ಅಥವಾ ಯಾರಿಗೋ ಒಂದ್ ಕೊಡ್ಬೇಕು, ಇನ್ಯಾರೋ ಏನೋ ಹೇಳಿದ್ರು ಅಂತ ಕಾರ್ಯಕ್ರಮಗಳು ನಾವು ಮಾಡೋದೇ ಇಲ್ಲ. ಏನೇ ಕೆಲಸ ಮಾಡಿದ್ರು ನಮ್ದಾಗಿಸ್ಕೊಂಡು ಪ್ರೀತಿಯಿಂದ ಮಾಡಿರ್ತೀವಲ್ಲ. ಸೊ ಇದ ಅಂದ್ರೆ ಎರಡಕ್ಕೂ ಅಷ್ಟೇ ಎಫರ್ಟ್ ಹಾಕಿರ್ತೀವಲ್ಲ, ಎರಡು ನಮ್ದೆ, ಎರಡು ಇಷ್ಟ. ನಂಗೆ ಅದು ನಿಮ್ಮಲ್ಲಿ ತುಂಬಾ ಇಷ್ಟ ಆಗೋದು, ಅಫ್ಕೋರ್ಸ್ ನೀವು ತುಂಬಾ ಮಲ್ಟಿ ಟ್ಯಾಲೆಂಟೆಡ್. ಎರಡು ಒಳ್ಳೆ ಫಿಲ್ಮ್ ಕೊಡ್ತೀರಾ ನೀವು. ಫೀಮೇಲ್ ಡೈರೆಕ್ಟರ್, ಫೀಮೇಲ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇಟ್ಕೊಂಡು ನಾಯಕಿ ಪ್ರಧಾನ ಚಿತ್ರಗಳನ್ನ ಎರಡೂ ಮಾಡ್ತೀರಾ. ಒಂದು ಅಮೆಝಾನ್ ಪ್ರೈಮ್ ಅಲ್ಲಿ ಸಿಗುತ್ತೆ, ಮತ್ತೊಂದಷ್ಟು ಅದು ಥಿಯೇಟರ್ ಅಲ್ಲಿ ಕೂಡ 4-5 ವಾರ ಅದು ಥಿಯೇಟರ್ ಅಲ್ಲಿ 31 ದಿನ ಇತ್ತು. ಕೋಳಿ ಹೆಸರು ಅನ್ನೋದು ನಿಮ್ಗೆ ಓಟವಾ ಕೆನಡಾದಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬರುತ್ತೆ. ಈ ತರದೆಲ್ಲ ಮಾಡ್ತೀರಾ. ಈ ಮಧ್ಯೆ ನನ್ಗೆ ಅನ್ಸೋದೇನು ಅಂತಂದ್ರೆ, ಇಷ್ಟೆಲ್ಲ ಇದ್ದು ನಮ್ಮಲ್ಲಿ ಮಹಿಳಾ ನಿರ್ದೇಶಕರು ಬರ್ಬೇಕು ಅಂತೆಲ್ಲ ಹೇಳೋ ಹೊತ್ತಲ್ಲಿ ನೀವು ನನ್ ಕಣ್ಣಿಗೆ ಬೀಳ್ತೀರಾ. ಕಂಟೆಂಟ್ ಇಟ್ಕೊಂಡು ತುಂಬಾ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಮಹಿಳಾ ಪ್ರಧಾನ ಚಿತ್ರನೇ ಕೊಡ್ತಾ ಬಂದಿರೋ ಚಂಪಾ ಶೆಟ್ಟಿ ಅವರು ತುಂಬಾ ದೊಡ್ಡ ಈವೆಂಟ್ ಅಲ್ಲಿ, ತುಂಬಾ ದೊಡ್ಡ ಪ್ರಶಸ್ತಿಗಳಲ್ಲಿ ಜೂರಿಯಾಗಿ ಹೋಗೋದಾಗ್ಲಿ, ಅವ್ರನ್ನ ಮೇನ್ ಆಗಿ ಕೂರಿಸಿ ಚೇರ್ಪರ್ಸನ್ ಆಗಿ ಮಾಡೋದಾಗ್ಲಿ, ಅವರಿಂದ ಸಜೆಷನ್ ತಗೊಳ್ಳೋದಾಗ್ಲಿ ಮಾಡ್ತಾ ಇಲ್ಲ. ಏನಿರ್ಬೋದು ಮೇಡಮ್ ಕಾರಣ? ಅದೇ ವಿಷಯ ಹೇಳ್ಬೇಕು ಅಂದ್ರೆ, ಅದೇ ತರ ಇನ್ನು 1-2 ಸಿನಿಮಾ ಮಾಡಿದಂತ ಮಹಿಳಾ ನಿರ್ದೇಶಕರನ್ನ ಅವರು ಇವ್ರನ್ನ ಫಿಕ್ಸ್ ಅನ್ನೋ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೂರಿಯಾಗಿ ಮಾಡಿದೀನಿ, ಯಾಕಂದ್ರೆ ಲಾಸ್ಟ್ ಟೈಮ್ BFS ಅಲ್ಲೇನೆ ನಾನು ಜೂರಿಯಾಗಿ ಹೋಗಿದ್ದೆ. ಆಮೇಲೆ ಬೆಂಗಳೂರು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿನೂ ಕೂಡ ಹೋಗಿದ್ದೆ. ಆಮೇಲೆ ಅದು ಕೆಲವು ಕಾಲೇಜ್ಗಳಲ್ಲಿ ಜೂರಿಯಾಗಿ ಕರೀತಾರೆ. ಜೂರಿಯಾಗಿ ಹೋಗಿದ್ದೀನಿ, ಹೋಗಿಲ್ಲ ಅಂತ ಇಲ್ಲ. ಆಮೇಲೆ ಕೆಲವರಿಗೆ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಅವರಾಗೆ ಹೋಗಿ ಅಪ್ರೋಚ್ ಮಾಡ್ತಿರ್ತಾರೆ ಏನೋ ಗೊತ್ತಿಲ್ಲ. ನನ್ಗೆ ಅದು ಇವತ್ತಿನ ತನಕ ಯಾವ ಒಂದು ಕೆಲ್ಸನೂ ಆಕ್ಟಿಂಗ್ ಆಗ್ಲಿ ಮತ್ತೊಂದಾಗ್ಲಿ ನಾನಾಗೆ ಹೋಗಿ ಕೇಳಿ ಪಡ್ಕೊಂಡಿರೋದು ಝೀರೋ. ತಾನಾಗ್ತಾನೆ ಏನ್ ಹುಡ್ಕೊಂಡ್ ಬಂತು ಅದನ್ನ ಮಾಡಿದೀನಿ. ನಿಮ್ಮನ್ನು ಮೇಡಮ್ ಚಾನ್ಸ್ ಕೊಡಿ ಅಂತ ಕೇಳ್ಕೊ ಬಂದ್ರೆ ಚಾನ್ಸ್ ಇಲ್ಲ, ನಿಮ್ಗೆ ಅನ್ಸ್ಬೇಕು ಅಲ್ಲ. ಹಂಗಂತ ಚಾನ್ಸ್ ಕೇಳಿದ್ರು ಅಂದ ತಕ್ಷಣ ಅವ್ರನ್ನ ಅವಾಯ್ಡ್ ಮಾಡ್ಬೇಕು ನಾ ಮಾಡಲ್ಲ. ಆ ಕ್ಯಾರೆಕ್ಟರ್ಗೆ ಅದಕ್ಕೆ ಸೂಟಬಲ್ ಇದ್ರೆ ಅವ್ರು ಯಾರೇ ಆಗಿರ್ಲಿ ಮಾಡಿಸ್ತೀನಿ. ಅದು ಸೂಟಬಲ್ ಅಲ್ಲ ಅಂದ್ರೆ ಅವ್ರು ಎಂಥವ್ರೇ ಆಗಿರ್ಲಿ ಮಾಡ್ಸಕ್ ಆಗದೇ ಇಲ್ಲ. ಆದ್ರೂ ಎರಡರಲ್ಲಿ ಯಾವ್ದು ಆಯ್ಕೆ ಅಂತ ನಾನ್ ಹೇಳ್ದೆ. ಇದು ಟಫ್ ಕ್ವಶನ್ ಅಂತ ನೀವ್ ಹೇಳಲಿಲ್ಲ, ನನಗೆ ಗೊತ್ತು ಕಷ್ಟ ಅಂತ. ಆಯ್ತು, ಈಸಿ ಆಗೋದ್ ಕೇಳ್ತೀನಿ, ಹೇಳ್ಬಿಡಿ. ಬಿಸಿಬೇಳೆ ಬಾತು ಪೊಂಗಲು? ಬಿಸಿಬೇಳೆ ಬಾತು ದೋಸೆ? ದೋಸೆ ಇಡ್ಲಿ ಉಪ್ಪಿಟ್ಟು ನೀರ್ ದೋಸೆ? ಉಪ್ಪಿಟ್ಟು ಬಾತು? ಉಪ್ಪಿಟ್ಟೆ. ನಾಟಿ ಮಾತು ನಟಿ ಮಾತು? ನಾಟಿ ಬಾತು ಅಥವಾ ನಟಿ ಮಾತು? ನಾಟಿ ಬಾತು. ಯಾಕಂದ್ರೆ ನಂಗೆ ನಿಜ, ನಾನು ಅದನ್ನ ಸುಮ್ನೆ ಹೇಳಿಲ್ಲ. ನನ್ಗೆ ಕೆಲವು ಲಿಮಿಟೇಷನ್ಸ್ ಇದೆ, ಅದ್ ನಿನ್ಗೂ ಗೊತ್ತು. ಅಂದ್ರೆ 4 ಜನ ಸೇರಿದಾಗ ತುಂಬಾ ಜೋವಿಯಲ್ ಆಗಿರಕ್ ಬರಲ್ಲ, ಖುಷಿಯಾಗಿ ಎಲ್ಲ ನಗ್ಸಕ್ಕೆಲ್ಲ ಬರಲ್ಲ. ಆದ್ರೆ ನಾನು ಅದನ್ನ ಎಂಜಾಯ್ ಮಾಡ್ತಿರ್ತೀನಿ. ಮೊನ್ನೆ ಒಂದ್ ಆತರ ಇನ್ಸಿಡೆಂಟ್ ಆಯ್ತು ಇದ್ರಲ್ಲಿ, ನಮ್ಮ ಅಣ್ಣೆಯ ಸೆಟ್ ಅಲ್ಲಿ. ನಾನು ಸೀರಿಯಸ್ ಆಗಿರ್ತೀನಿ, ನಾನು ಇರ್ತೀನಲ್ವಾ, ಅಲ್ಲೆಲ್ಲ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಎಲ್ಲ. ಅದ್ರಲ್ಲೊಂದು ನಟಿ, ಅದ್ರಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡೋ ಒಂದು ಹುಡುಗಿ ಏನೋ ತಗೊಂಡ್ ತಮಾಷೆ ಮಾಡ್ತಾರೆ, ನನ್ನ ಹತ್ರ ಬಂದ್ಬಿಟ್ಟು ಅವ ಇವ್ರು ತುಂಬಾ ಸೀರಿಯಸ್ ಅಪ್ಪ ಅಂದ್ಬಿಟ್ಲು, ಎಲ್ಲ ನಕ್ಬಿಟ್ರು. ಅವಾಗ ನಾನು ಹೇಳ್ದೆ, ಅಂದ್ರೆ ನನ್ಗೆ ಹಂಗಿರಕ್ ಬರಲ್ಲ, ಆದ್ರೆ ಹಂಗಿರೋರ್ನ ನೋಡಿದ್ರೆ ತುಂಬಾ ಖುಷಿ ಪಡ್ತೀನಿ, ಅವ್ರ ಜೊತೆ ನಾನು ಮಿಂಗಲ್ ಆಗ್ತೀನಿ ಅಂತ. ಅದ್ರಿಂದ ನಾನು ಯಾಕೆ ನಾಟಿ ಬಾತು ಹೇಳ್ದೆ ಅಂದ್ರೆ, ನಿನ್ ತರ ನಂಗೆ ಮಾತಾಡಕ್ ಬರಲ್ಲ, ಆದ್ರೆ ನಿನ್ನ ಮಾತನ್ನ ತುಂಬಾ ಎಂಜಾಯ್ ಮಾಡ್ತಿರ್ತೀನಿ. ನಾಟಿ ಬಾತು ಮೇಡಮ್ ಅದು. ಹೌದು, ನಾನು ಅದನ್ನ ಬಾತ್ ಅಂತ ತಗೊಂಡೆ, ತಗೊಂಡೆ. ಸೊ ನೀವು ನಾಟಿನ, ನೀವು ನಟಿ ಅಂತೂ ಹೌದು, ನಾಟಿನ ನಾಟಿನ? ನಾಟಿ. ನಾಟಿ ಇಲ್ವೇ ಇಲ್ಲ ನನ್ಗೆ. ಇಲ್ಲ. ಓಕೆ ಮೇಡಮ್, ಅದು ಇವಾಗ ತುಪ್ಪ ಆಲ್ರೆಡಿ ಇದೆ, ಬೇಡ ಇದೆಯಾ? ತುಂಬಾ ಚೆನ್ನಾಗಿದೆ, ಸೂಪರ್. ಹಾಡ್ತೀರಾ ಮೇಡಮ್ ನೀವು? ಹಾಡಲ್ಲ, ಕೋರಸ್ ಅಷ್ಟೇ. ಕೋರಸ್? ಹಾಡೇನ್ರು ನನ್ನ ಗಂಡ. ನಾನ್ ಸಖತ್ತಾಗಿ ಹಾಡ್ತೀನಿ, ನಗ್ತಾ ಇದ್ದೀರಾ ನೀವು? ಹಾಡ್ತೀನಿ ಅಂದ್ರೆ ನೀನ್ ಹಾಡೋ ಧೈರ್ಯ ಮಾಡಿದ್ರೆ ನಾನ್ ಕೋರಸ್ ಕೊಡೋ ಧೈರ್ಯ ಮಾಡ್ಬೋದು. ನಂಗೆ ಹಾಡಕ್ ಬರಲ್ಲ.
ಹಾಡಕ್ ಬರಲ್ಲ. ನಿಮ್ಗೆ ಇವತ್ತು ನಾಟಕ ಮಾಡಿದ್ರಿ, ಆಮೇಲೆ ಅದನ್ನ ಸಿನಿಮಾ ಮಾಡ್ತೀರಾ. ಆ, ಈ ಅಕ್ಕು ಪಾತ್ರ ಎಲ್ಲ ನೀವು ಅಮ್ಮಚ್ಚಿ ಎಂಬ ನೆನಪಲ್ಲಿ ಮಾಡುವಾಗ ನಾನು ಈ ಪಾತ್ರ ಮಾಡ್ಬೇಕಿತ್ತು, ಯಾಕೆ ಬಿಟ್ಕೊಟ್ಟೆ ಅಂತ ಅನ್ಸಿದ್ಯಾ? ಇಲ್ಲ, ನಾನು ಅಕ್ಕು ಒಂದೇ ಅಲ್ಲ, ಕೋಳಿ ಹೆಸರಲ್ಲೂ ಹುಚ್ಚಿರಿ ಪಾತ್ರ ನೀವು ಮಾಡಿದ್ದು, ಅದು ನಮ್ಮೆಲ್ಲ ನನ್ನ ಕೈಲಿ ಮಾಡಿಸಿದ್ದು. ನಿಮ್ಗೆ ಎರಡರಲ್ಲೂ ಅಯ್ಯೋ ನಾನ್ ಮಾಡಿದ್ದು, ನಾನು ಯಾಕೆ ಬಿಟ್ಕೊಟ್ಟೆ, ನಾನೇ ಮಾಡ್ಬೇಕಿತ್ತು? ಇಲ್ಲ, ಒಂದು 2 ರೀಸನ್ ಇದೆ. ಒಂದು ಅಮ್ಮಚ್ಚಿ ಟೈಮಲ್ಲಿ ಅಕ್ಕು ಪಾತ್ರ ನಾನು ಮಾಡಬಹುದಾಗಿತ್ತು. ಯಾಕಂದ್ರೆ ನನ್ನ ಏಜ್‌ಗೆ ರಿಲೇಟೆಡ್, ಅದೇನು ತುಂಬಾ ಇದಲ್ಲ. ಆದ್ರೆ ನಾನು ಯಾಕೆ ಅದನ್ನ ಚೂಸ್ ಮಾಡ್ಲಿಲ್ಲ ಅಂದ್ರೆ, ನಿರ್ದೇಶನ ಮತ್ತೆ ಆಕ್ಟಿಂಗ್ 2 ಒಟ್ಟೊಟ್ಟಿಗೆ, ಅದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಇರುವಾಗ 2 ಕೆಲಸ ಒಟ್ಟಿಗೆ ಮಾಡಿ ಅದಕ್ಕೂ ಒಂದು ನ್ಯಾಯ ಕೊಡದೇ ಇರೋದು ಬೇಡ ಅಂತ ನಾನು ಅದನ್ನ ಆ ಚಾನ್ಸ್ ತಗೊಂಡಿಲ್ಲ. ಬಟ್ ಮಾಡುವಾಗ ನಾನು ಯಾವತ್ತೂ ಅದನ್ನ ಡಿಸೈಡ್ ಮಾಡ್ಕೊಂಡ್ಮೇಲೆ ಡಿಸೈಡೆಡ್ ಅಷ್ಟೇ. ಪ್ರತಿ ಕ್ಷಣ ಅದನ್ನ ಇಟ್ಕೊಂಡು ಕೊರಗುವಂತ ಕೆಲಸ ಇಲ್ಲ, ನಾನು ಮಾಡಕ್ ಹೋಗಲ್ಲ. ಈಗ್ಲೂ ನೋಡೋವಾಗ್ಲೂ ಒಂದ್ಸಲ ಇಲ್ಲ, ಹಾಗೆ ಒಂದು ನಟಿಗೊಂದು ಹೊಡಿಯುತ್ತಲ್ಲ ಮೇಡಮ್. ಅಲ್ಲ, ಅದನ್ನ ನಾನು ಪ್ರಿಪೇರ್ ಆಗ್ಬಿಡ್ತೀನಲ್ವಾ, ಹಂಗಾಗಿ ನನ್ಗೆ ಅನ್ಸಕ್ ಹೋಗಲ್ಲ. ಅದು ಎಲ್ಲಿವರೆಗೂ ಅಲ್ಲಿವರೆಗೂ ಅಷ್ಟೇನೆ. ಅಲ್ಲಿ ಏನು ಕೆಲಸ ತೆಗಿತೀವೋ ಅಷ್ಟೇ, ಆಮೇಲೆ ಅದನ್ನ ಕೊರಗೋ ಪ್ರಶ್ನೆ ಇಲ್ಲ. ಇವನ್ ಚಿರಿ ಮಾಡೋವಾಗಂತೂ ಅದಿನ್ನೂ ಬೇರೆನೆ ಆಯ್ತು ಬಿಡಿ. ಯಾಕಂದ್ರೆ ಒಂದು ನಾನ್ ಮಾಡೋಂತ ಪಾತ್ರ ಅಲ್ವೇ ಅಲ್ಲ, ಆ ಏಜ್ದಲ್ಲ ಅದು. ನಾನ್ ಮಾಡಿದ್ದು ನನ್ನ ಯಂಗ್ ಡೇಸ್ ಅಲ್ಲಿ ಮಾಡಿದ್ ನನ್ ಪಾತ್ರ. ಬಟ್ ನಾನ್ ಮಾಡಿದಾಗ ನಂಗೆ 17 ವರ್ಷ, ಆ ಪಾತ್ರಕ್ಕೆ 30-35 ವರ್ಷ ಆಯ್ತು. ಆದ್ರೂ ನಾನು ಅವಾಗ ಮಾಡಿದ್ದೆ ಆ ಪಾತ್ರ. ಆದ್ರೆ ಈಗ ನಾನು ಮಾಡುವಾಗ ನೀನ್ ಇದ್ಯಾ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾನೇ ಮಾಡಿದಿದ್ರು ಬಹುಶಃ ಇಷ್ಟ್ ಚೆನ್ನಾಗಿ ಮಾಡಕ್ ಆಗ್ತಿರ್ಲಿಲ್ಲ ಅನ್ನೋದು ನಂಗೆ ತುಂಬಾ ಸಲ ಅನ್ಸಿದೆ. ಅದ್ ಖಂಡಿತ ಅಕ್ಷತಾ ಎದುರುಗಡೆ ಇದ್ದಾಳೆ ಅಂತ ಹೇಳಿದ್ದಲ್ಲ, ಎಷ್ಟೋ ಜನದ ಹತ್ರ ಹೇಳಿದೀನಿ ನಾನು ಅದನ್ನ, ಆ ಮಾತನ್ನ. ಯಾಕಂದ್ರೆ ನನ್ನ ಎಫರ್ಟ್ ಏನಿದೆ ಅದು ಒಂದು 50-60% ಅಷ್ಟೇ. ಇನ್ನೊಂದು 40% ನೀನು ಹಾಕಿರೋದ್ರಿಂದ, ಇಬ್ರದ್ದು ಈಕ್ವಲ್ ಎಫರ್ಟ್ ಇರೋದ್ರಿಂದ ನಾನೇ ಮಾಡಿದ್ರು ಖಂಡಿತ ಅದಕ್ಕೆ ನ್ಯಾಯ ಕೊಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ನಟಿಯಾಗಿ ನೀನ್ ಅದಕ್ಕೆ ಇನ್ನೂ ಚೆನ್ನಾಗಿ ಮಾಡಿದೆ. ಪ್ಲಸ್ ನೀನ್ ಅದನ್ನ ನಿನ್ನ ಊರಲ್ಲಿ ನೀನ್ ನೋಡಿದಂತ ಪಾತ್ರಗಳನ್ನ ಅದ್ರ ಒಳಗೆ ಹೋಗಿದ್ದೆ. ಖಂಡಿತ ನಾನ್ ಮಾಡಿದ್ರೆ ಇಷ್ಟ ಮಾಡಕ್ ಆಗ್ತಿರ್ಲಿಲ್ಲ. ಆ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ದೊಡ್ಡ ಮಾತು. ನನ್ಗೂ ಅಷ್ಟೇ, ಎಲ್ಲಾರು ಸಿಕ್ಕವ್ರು ಎಲ್ಲಾರು ಡೈರೆಕ್ಷನ್ ಅಲ್ಲೂ ಎಲ್ಲಾ ಪ್ರೊಡಕ್ಷನ್ ಅಲ್ಲೂ ನಂಗೆ ಆಕ್ಟಿಂಗ್ ಚೆನ್ನಾಗಿ ಮಾಡಕ್ ಆಗುತ್ತೆ ಅಂತ ಆಗಲ್ಲ. ನಂಗೆ ಗೊತ್ತಿದೆ. ನಂಗೆ ಡೈರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಅವ್ರ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್, ಪ್ರೊಡಕ್ಷನ್ ಅದೊಂದು. ನಾವು ಆಕ್ಷನ್ ಕಟ್ಟಿಗೆ ಅಷ್ಟೇ ಆಕ್ಟ್ ಮಾಡ್ತಿರಲ್ಲ, ಅದ್ರ ಹಿಂದೆ ನಾವು ಅದಕ್ಕೆ ತುಂಬಾ ತಯಾರಿ ಮಾಡ್ಕೊಂತಿರ್ತೀವಿ. ಸೀರೆ ಉಡ್ಕೊಂಡು ಹಳ್ಳಿ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಅವ್ರು ಕುತ್ಕೊಂಡು ಹೆಂಗಸರು ಮಾತಾಡ್ತಿದ್ರೆ ಅವಾಗೆಲ್ಲ ಅದಕ್ಕೆಲ್ಲ ಪ್ರೊಡಕ್ಷನ್ ಇಂದ ಸಪೋರ್ಟ್ ಬೇಕು. ಸೊ ಆತರ ಇದ್ದಾಗ ನಂಗೆ ತುಂಬಾ ಗೈಡ್ ಮಾಡಿ ಆತರ ಸಪೋರ್ಟ್ ಕೊಟ್ರಿ ನೀವು, ಹಂಗಾಗಿ ಸಾಧ್ಯ ಆಯ್ತು. ಅದೇನ ಬೇರೆ ಪ್ರೊಡಕ್ಷನ್ ಅಲ್ಲಿ ಮಾಡು, ಅವ್ರಿಂದ ಏನು ಸಪೋರ್ಟ್ ಇಲ್ಲ, ಅವಳು ಯಾಕೆ ಅಲ್ಲಿ ಹೋಗ್ತಾ ಇದ್ದಾಳೆ, ಈ ಕಡೆ ಕರೀರಿ ಅನ್ನೋದೆಲ್ಲ ಹಿಂಗ್ ಮಾಡ್ಬಿಟ್ರೆ ನಾನು ಅಲ್ಲೇ ಡೌನ್ ಆಗ್ಬಿಡ್ತೀನಿ. ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಅಂತಲ್ಲ, ನಮ್ ತಂಡ ಏನ್ ಕೆಲಸ ಮಾಡೋದು ಇದೆಯಲ್ಲ, ನಾನು ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಕೂಡ. ಅಮ್ಮಚ್ಚಿ ಎಂಬ ನೆನಪು ಸಿನಿಮಾ ಮಾಡಿದಾಗ ಎಲ್ಲ ಮುಗಿಸಿ ನಾವು ಒಂದು ಲಾಸ್ಟ್ ಅಲ್ಲಿ, ಅದು ಊರಲ್ಲಲ್ವಾ, 30 ದಿನ ಒಂದ್ ಕಡೆ ಹೋಗಿ ಇದ್ಬಿಟ್ಟಿದ್ವಿ ಅಲ್ಲೇ. ಮುಗಿಸಿ ಬರುವಾಗ ನಾವು ಗೆಟ್ ಟುಗೆದರ್ ಮಾಡುವಾಗ ಟೆಕ್ನಿಷಿಯನ್ಸ್, ಲೈಟ್ ಹುಡುಗರು ಎಲ್ಲ ಕಣ್ಣಲ್ಲಿ ನೀರ್ ಹಾಕಿದ್ರು. ನಾನು ಇದು ಎಕ್ಸಾಗ್ರೇಷನ್ ಅಲ್ಲ. ಅವರು ಏನ್ ಹೇಳಿದ್ರು ಗೊತ್ತಾ, ನಾವ್ ಎಲ್ಲಾ ಕಡೆ ಹೋದಾಗ ಔಟ್ಡೋರ್ಗ್ ಬಂದ್ರೆ ನಾವು ಯಾವಾಗ ಒಂದ್ಸಲ ಮನೆಗೆ ಹೋಗ್ತೀವಿ ಅನ್ನೋ ಫೀಲ್ ಆಗ್ತಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಮ್ಗೆ 30 ದಿನ ಹೊರಗಡೆ ಇದ್ರು ಮನೆಗೆ ಯಾಕೆ ಹೋಗ್ತಿದೀವಿ, ನಮ್ಮನೆ ಬಿಟ್ಟು ಹೊರಗೆ ಹೋಗ್ತಿದೀವಿ ಅನ್ನೋ ಫೀಲ್ ಇತ್ತು ಅಂತ ಹೇಳ್ತಾರೆ. ನಾನು ಏನಕ್ಕೆ ಈ ಮಾತು ಹೇಳ್ದೆ ಅಂದ್ರೆ, ನಮ್ಮ ಜೊತೆ ಯಾರೇ ಇನ್ವಾಲ್ವ್ ಆದ್ರೂ, ನಟಿ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್, ಎಲ್ರೂನು ನಮ್ಮದು ಅಂತ ತಿಳ್ಕೊಂಡು ಕೆಲಸ ಮಾಡ್ಬೇಕು. ಅವಾಗ ನಮ್ಗಲ್ಲ, ಅದು ಅಲ್ಟಿಮೇಟ್ಲಿ ಅದ್ರದ್ದು ಎಫರ್ಟ್ ಗೊತ್ತಾಗೋದು ಕೃತಿಯಲ್ಲಿ. ಹೌದು, ಏನ್ ಪ್ರಾಡಕ್ಟ್ ಹೊರಗೆ ಬರುತ್ತೋ ಅದ್ರಲ್ಲಿ. ಸೊ ಆವಾಗ ನಾವ್ ಎಲ್ರು ಸೇರಿ, ಅಲ್ಲಿ ಈಗೋ ಅನ್ನೋದಿರ್ಬಾರ್ದು. ಒಂದೇ ಒಂದು ಸಣ್ಣ ಈಗೋ ಅನ್ನೋದಿದ್ರೆ ಹೊಡೆತ ಬಿಡೋದು ಪ್ರಾಡಕ್ಟ್ಗೆ. ಅದು ಎದ್ದು ಕಾಣ್ತಿರತ್ತೆ. ನಾಟಕ ಆದ್ರೆ ಸ್ಟೇಜ್ ಮೇಲೆ ಕಾಣ್ತಿರತ್ತೆ, ಸಿನಿಮಾ ಆದ್ರೆ ಪರದೆ ಮೇಲೆ ಆ ಈಗೋ ಅನ್ನೋದು ಎದ್ದು ಕಾಣ್ತಿರತ್ತೆ. ನಂಗೆ ಯಾರು ಗಾಂಧಿ ಬಂದ ನಾಟಕ ನೋಡೋ ಯಾರಂತ ನೆನಪಿಲ್ಲ, ಇದ್ರಲ್ಲಿ ನಿಮ್ಮ ಪ್ರಾಮಾಣಿಕತೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅಮ್ಮಚ್ಚಿ ನೋಡುವಾಗ್ಲೂ ಅಷ್ಟೇ, ನಿಮ್ದು ಶ್ರಮ ಕಾಣ್ತಾ ಇದೆ, ನಿಮ್ಮ ಕೋಆರ್ಡಿನೇಷನ್, ಟೀಮ್ ಕೋಆರ್ಡಿನೇಷನ್. ಎಲ್ರು ಗೊತ್ತಾ, ಸಿನಿಮಾ ನೋಡಿದಾಗ ನಿಮ್ ಟೀಮ್ ಎಫರ್ಟ್ ಕಾಣುತ್ತೆ. ಅಂದ್ರೆ ಟೀಮ್ ಎಫರ್ಟ್ ಅಷ್ಟೇ, ಒಬ್ಳುದು ಅಂತ ಯಾವತ್ತೂ ಕ್ರೆಡಿಟ್ ಯಾರು ತಗೋಬಾರ್ದು. ನಟರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಸೊ ಹಂಗೆ ನಾವು ಕೆಲಸ ಮಾಡೋದು. ಹೌದು, ಒಂದ್ ಆರ್ಟಿಗೆ ಟೀಮ್ ಎಫರ್ಟ್ ತುಂಬಾ ಇಂಪಾರ್ಟೆಂಟ್. ಒಂದ್ ಅಡುಗೆಗೆ ಟೀಮ್ ಅವರೆಲ್ಲ ಸೇರ್ಕೊಂಡ್ಬಿಡೋದು ಹಾಳಾಗ್ಬಿಡುತ್ತಲ್ಲ. ಅಲ್ಲ, ಅದೂನು ಅಲ್ಲ, ನಾರ್ಮಲಿ ಹೇಳ್ತಾರೆ ಹಾಗೆ ಎಲ್ಲರೂ ಸೇರಿ ಹಾಳಾಗತ್ತೆ ಅಂತ. ಒಂದೊಂದ್ಸಲ ಗೊತ್ತಿಲ್ಲ, ಒಂದು ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡ್ಕೊಂಡ್ ಮಾಡಿದ್ರೆ ಚೆನ್ನಾಗ್ ಆಗ್ಬೋದೇನೋ. ನೀವೊಂದ್ 10 ಜನಕ್ಕೆ ಅಂದ್ರೆ ಯಾರಾದ್ರೂ ಬರ್ನು 4 ಜನ ಹೆಲ್ಪ್ ಮಾಡಿ ಅಡ್ಗೆಗೆ ಅಂತಾನೋ, ಅಥವಾ ನೀವು ಒಬ್ರೇ ಮಾಡ್ತೀರಾ? ಇಲ್ಲ, ನಾನ್ ತುಂಬಾ ನಮ್ಮ ಮನೇಲಿ ನನ್ನ ಮಕ್ಳು ತಮಾಷೆ ಮಾಡ್ತಿರ್ತಾರೆ, ಅಮ್ಮ ನಿನ್ಗೆ ಯಾರು ಬರ್ಬೇಕಮ್ಮ ಮನೆಗೆ, ಅವಾಗ ಅಡ್ಗೆ ಚೆನ್ನಾಗ್ ರೇಗಿಸ್ತಾ ಇರ್ತಾರೆ. ಅಡ್ಗೆ ಚೆನ್ನಾಗ್ ಮಾಡ್ತೀಯಾಗಿಂತ ಇಂಟ್ರೆಸ್ಟ್ ಅಲ್ಲಿ ಮಾಡ್ತೀಯಾ ಅಂತ. ನನ್ಗೆ ತುಂಬಾ ಇಷ್ಟ ಮನೆಗ್ ಜನ ಬರೋದು. ನಮ್ ಟೀಮ್ ಎಲ್ಲ ಒಂದೊಂದ್ಸಲ 15, 20, 25 ಜನ ಎಲ್ಲ ಬರ್ತಾರೆ. ನಮ್ ಮನೆ ಚಿಕ್ಕದಾದ್ರೂ ಕೂಡ ಅಷ್ಟು ಜನ ಒಟ್ಟೊಟ್ಟಿಗೆ ಊಟ ಮಾಡಿದೀವಿ ನಾವು.
ಅವಾಗ ತುಂಬಾ ಖುಷಿ. ಅವಾಗೇನಂದ್ರೆ ಎಲ್ಲ ಒಂದಷ್ಟು ಸೈಡಲ್ಲೆಲ್ಲ ಹೆಚ್ಕೊಡೋದು, ತುರ್ಕೊಡೋದು ಮಾಡ್ಬಿಟ್ರೆ ಆರಾಮಾಗಿ ಅಡ್ಗೆ ಮಾಡ್ತೀನಿ. ನಾನು ಎಷ್ಟು ಜನ ಬೇಕಾದ್ರೂ ಮಾಡ್ತೀನಿ ಅಡ್ಗೆ. ಮಾಡ್ತೀರಿ. ಮೇಡಮ್ ನಿಮ್ ನಾಲ್ಗೆ ಚೆನ್ನಾಗಿದೆ ಅಲ್ವಾ? ಅನ್ಸುತ್ತೆ. ರುಚಿ ಎಲ್ಲ ಕಂಡುಹಿಡಿತೀರಿ. ಮೂಗು ಚೆನ್ನಾಗಿದೆ, ಮೂಗು ಇದೆ, ಕರೆಕ್ಟ್ ಇದೆ, ಎಲ್ಲ ಕೇಳಿಸುತ್ತೆ. ಹೌದು. ವಾವ್, ಹಿಂಗೆ ಹೇಳಿ ಫೀಲ್ ಆಯ್ತಾ? ಆಯ್ತು. ಏಕೆ? ನಾನ್ ಕಾಣಿಸ್ತಿದ್ದೀನ? ಖಂಡಿತ. ಚೆನ್ನಾಗಿ ಕಾಣಿಸ್ತಿದ್ದೀನೋ? ಓಕೆ ಓಕೆ. ಪಂಚೇಂದ್ರಿಯಗಳೆಲ್ಲ ಕರೆಕ್ಟ್ ಆಗಿದೆ, ಹೌದು. ಆದ್ರೂ ನಿಮ್ಗೆ ಯಾಕೆ ಸಿಟ್ಟು ಬರಲ್ಲ? ಒಬ್ಬ ನಾನು ಏನ್ ಕೇಳಕ್ ಕೊಟ್ಟಿದ್ದಾಳೆ ಅಂತ ಅನ್ಕೊಂಡೆ. ಪಂಚೇಂದ್ರಿಯಗಳೆಲ್ಲ ಕರೆಕ್ಟ್ ಆಗಿದ್ರೆ ಸಿಟ್ಟು ಬರಲೇಬೇಕು ಅಂತ. ನಾಲ್ಗೆ ರುಚಿ ಇದೆ ಅಲ್ಲ, ಅಫ್ಕೋರ್ಸ್ ಇದು ಹೌದು. ನಮ್ಮ ಇಂದ್ರಿಯಗಳೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅದು ಮೈಂಡ್ ಸೆಟ್ ಅಲ್ಲೂ ಕೂಡ ಒಂದು ಸಿಟ್ಟು ಅನ್ನೋದನ್ನ ನಮ್ ತಾಯಿ ಮನೇಲಿ ನಮ್ಮ ಮನೆ ದೇವ್ರ ಅಂಬಾಭವಾನಿ ಅಂತಿದ್ನಲ್ಲ, ನಮ್ಮಪ್ಪ ನನ್ನ ಕರಿತಾ ಇದ್ದಿದ್ದೆ ಅಂಬಾಭವಾನಿ ಅಂತ. ಅಂದ್ರೆ ಅಷ್ಟು ಸಿಟ್ಟಿತ್ತು ನನಗೆ. ಯಾರು ನಂಬಲ್ಲ ಇವಾಗ ಹೇಳಿದ್ರೆ, ಅಷ್ಟು ಸಿಟ್ಟು ನನಗೆ. ನಮ್ಮಪ್ಪ ಹೆಜ್ಜೆಗೂ ತಮ್ಮ ಅಮ್ಮ ನಮ್ಮನೆ ಅಂಬಾಭವಾನಿನಪ್ಪ ಅಂತ ಹೇಳೋರು. ಆ ತರ ಸಿಟ್ಟಿದ್ದವಳು. ಎಲ್ಲ ಹೊಟ್ಟೋಯ್ತು. ಇವತ್ತು ನಾನು ಪ್ಲಾನ್ ಮಾಡಿದ್ದೆ, ಸಿಟ್ಟು ಬರ್ತಕ್ಕ ಖಾರ ಉಪ್ಪು ಹಾಕ್ಬಿಟ್ಟು ಬಡ್ಸೋಣ, ಹೆಂಗೂ ಸಿಟ್ ಮಾಡ್ಕೊಳಲ್ಲ. ಬರ್ತಿರ್ಲಿಲ್ಲ. ಖಾರ ಉಪ್ಪು ಸಿಟ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ನಾನ್ ಬರುತ್ತೆ ಹೆಂಗ್ ಕಸ್ಬಿಟ್ಟು ಹಿಂಗ್ ಹೇಳಿದ್ರಲ್ಲಪ್ಪ. ಇಲ್ಲ, ಚಾನ್ಸೇ ಇಲ್ಲ. ನಾನ್ ಮಾಡ್ತಾನೆ ಇರ್ಲಿಲ್ಲ. ಗೊತ್ತದು, ಆ ಧೈರ್ಯ ಇತ್ತು. ತುಂಬಾ ಕಮ್ಮಿ ಸಿಟ್ಟು. ಮತ್ತೆ ನಾನು ನೋಡಿ ಇಷ್ಟು ಟ್ರಾವೆಲ್ ಅಲ್ಲಿ ತುಂಬಾ ಚಿಕ್ಕ ವಯಸ್ಸು, ನನಗೆ ಜಾಸ್ತಿ ವಯಸ್ಸಾಗಿಲ್ಲ. ಇಷ್ಟು ವರ್ಷದ ನನ್ನ ಓಡಾಟದಲ್ಲಿ, ಒಂದಷ್ಟು ಜನರ ಒಡನಾಟದಲ್ಲಿ ನಾನು ಇಷ್ಟಪಡುವ ವ್ಯಕ್ತಿತ್ವ ನೀವು. ಥ್ಯಾಂಕ್ ಯು ಮಾ. ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ನಿಮ್ ಜೊತೆ. ಪಕ್ಕಾ ನಾನ್ ವೆಜಿಟೇರಿಯನ್ ಆದ್ರೂ ಕೂಡ, ನೀವ್ ವೆಜ್ ಆದ್ರೂ, ನೀವ್ ಅಲ್ಲೇ ಕೂತಿದ್ರು ನಾನು ಯಾವುದೇ ಮುಲಾಜಿಲ್ದೆ ನಿಮ್ ಹತ್ರ ಆರಾಮಾಗಿ ಊಟ ಮಾಡ್ತೀನಿ. ಅಂತ ಕಂಫರ್ಟಬಲ್ ಇದೆ. ಕಾಲ ಕಳಿಬೇಕು ಅನ್ಸುತ್ತೆ, ಖುಷಿ ಆಗುತ್ತೆ ನಿಮ್ ಜೊತೆ. ಯಾವ್ದಾದ್ರು ಇವೆಂಟ್ ಅಲ್ಲಿ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು, ಹಿಂದೆಲ್ಲ ಟ್ರಾವೆಲ್ ಮಾಡೋದು, ಆ ತರದೆಲ್ಲ ತುಂಬಾ ಖುಷಿ ಆಗುತ್ತೆ. ಆದ್ರೆ ಬೇಜಾರು ಒಂದಿದೆ ಮೇಡಮ್, ನಾನ್ ವೆಜ್ ತಿನ್ನಲ್ಲ ಅಂತನಾ? ನೀವು ಅದನ್ನು ತಲೆಯಲ್ಲಿ ತೆಗೆದ್ಬಿಟ್ಟಿದೀನಿ. ಮತ್ತೇನ್ ನಾನ್ ನಿಮ್ ಮನೆಗ್ ಬಂದಾಗ ನಿಮ್ ಮನೇಲಿ ನಾನು ನಾನ್ ವೆಜ್ ಮಾಡ್ಕೊಡಲ್ಲ ಅಂತ. ಅಯ್ಯೋ ದೇವ್ರೆ, ನೋಡ ಹೊಸ ಕೈ ರುಚಿ ನಾನ್ ವೆಜ್ ಅಲ್ಲಿ ನಾನು. ಅಯ್ಯೋ, ಅದಕ್ಕೆ ಇನ್ನೊಂದ್ ಜನ್ಮ ಬರ್ಬೇಕಷ್ಟೇ. ಆಗದೇ ಇಲ್ಲ. ನೋ ವೇ. ಏನ್ ಹೇಳ್ತಾರೆ ಅಂಬರೀಶ್ ಸ್ಟೈಲ್ ಅಲ್ಲಿ? ನೋ ವೇ, ಚಾನ್ಸೇ ಇಲ್ಲ. ಬರಲ್ಲ, ಆ ಸ್ಟೈಲ್ ಎಲ್ಲ ಬರಲ್ಲ. ಬಟ್ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಸೊ ಈಗ ನಂಗೆ ನೀವು ಡಬ್ಬಿಂಗ್ ಇಷ್ಟು ಪಾತ್ರ, ಅದು ಕೇಳೋದ್ ತಪ್ಪೇ ಆಗುತ್ತೆ. ಡಬ್ಬಿಂಗ್ ಮಾಡಿದೀರಾ ಎಲ್ಲ, ಯಾವ್ದ್ರಲ್ಲಿ ನಿಮ್ಗೆ ಸ್ವಲ್ಪ ಹೌದು ಇದ್ರಲ್ಲಿ ನಂಗೆ ಸ್ವಲ್ಪ ಹಣ ಬಂದಿದೆ, ನಾನು ಫೈನಾನ್ಷಿಯಲಿ ಇದರಿಂದ ಗಟ್ಟಿ ಆದೆ ಅನ್ಸಿದ್ದ ಕ್ಷೇತ್ರ ಯಾವ್ದು? ಡಬ್ಬಿಂಗ್. ಇವಾಗಂತೂ ಇನ್ನೂ ಇದೆಯಲ್ಲ ಮೇಡಮ್ ಡಬ್ಬಿಂಗ್ ನಾನು ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದನ್ನ ಫಾರ್ಚುನೇಟ್ ಅನ್ಬೇಕು, ಅನ್ಫಾರ್ಚುನೇಟ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಒಂದ್ 7-8 ವರ್ಷನೇ ಆಯ್ತೇನೋ, ನಂಗೆ ವಾಯ್ಸ್ ಕೈ ಕೊಟ್ಬಿಡ್ತು. ಅಂದ್ರೆ ಕಾರಣ ಇಲ್ಲದೆ ನೋವು ಶುರು ಆಗೋಯ್ತು. ಒಂದ್ 25 ಡಾಕ್ಟರ್ ತೋರಿಸ್ದೆ. ಅವಾಗ ನನಗೆ ಡಾಕ್ಟ್ರು ಯಾರಿಗೂ ಏನಾಗ್ತಿದೆ ಅಂತ ಗೊತ್ತಿಲ್ಲ, ಪೇನ್ ಕಡಿಮೆ ಆಗ್ತಿರ್ಲಿಲ್ಲ. ಆಮೇಲೆ ಒಬ್ಬ ಒಳ್ಳೆ ಡಾಕ್ಟರ್ ಹೇಳಿದ್ದು, ಈಗ ಹೆಂಗೆ ನಡೀತಾ ಇದ್ರೆ ನೀ ಎಲ್ಲ ಮಂಡಿ ಸವಿಯತ್ತಲ್ಲ, ಹಾಗೆ ನೀವು ವಾಯ್ಸ್ ಮಾಡಿ 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 ಈ ಮಸಲ್ಸ್ ಎಲ್ಲ ಸೌದೋಗಿದೆ. ನಿಮ್ಮ ವಾಯ್ಸ್ ನಿಮಗ್ ಬೇಕು ಅಂದ್ರೆ ನೀವು ಡಬ್ಬಿಂಗ್ ಮಾಡೋದು ನಿಲ್ಸಿ ಅಂದ್ರು. ಸೊ ಅವಾಗ ನಿಲ್ಸಿದ್ದು ಡಬ್ಬಿಂಗು. ನನಗದು ಅನ್ಫಾರ್ಚುನೇಟ್ಲಿ, ಬಟ್ ಅದು ನಿಲ್ಸಿದ್ಮೇಲೆ ನನಗೆ ಇನ್ನೇನೋ ಮಾಡ್ಬೇಕು ಅನ್ನಿಸಿದಾಗ ನನಗೆ ನಿರ್ದೇಶನ ಮಾಡ್ಬೇಕು ಅಂತ ಬಂದೆ. ಹಾಗಾಗಿ ಅದು ನಿಂತಿದ್ದಕ್ಕೋ ಏನೋ ನಿರ್ದೇಶಕಿಯ ಇದೇನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು, ಅದೃಷ್ಟ ಅನ್ಬೇಕೋ ದುರದೃಷ್ಟ ಅನ್ಬೇಕೋ ಗೊತ್ತಿಲ್ಲ. ಹಾಗಾಗಿ ನಂಗೆ ಡಬ್ಬಿಂಗ್ ಇವಾಗ ಮಾಡಕ್ ಆಗ್ತಾ ಇಲ್ಲ. ನನ್ನ ಅಮ್ಮಚ್ಚಿ ಸಿನಿಮಾ ಮಾಡಿದ್ದೆ, ಅಮ್ಮಚ್ಚಿನಲ್ಲಿ ಅಮ್ಮಚ್ಚಿಗೆ ನಾನೇ ಮಾತಾಡಿದ್ದೆ, ಅದೇ ಲಾಸ್ಟ್. ಆಯ್ಕಲ್ ತಿನ್ನೋ ಕೋಳಿಗೆ ಕಾಲ್ ಮುರ್ದಂಗೆ ಆಗಿತ್ತು. ಆಲ್ಮೋಸ್ಟ್ ತುಂಬಾ ಕಷ್ಟಪಟ್ಟೆ ಆ ಟೈಮಲ್ಲಿ. 1-2 ವರ್ಷ ನನ್ಗೆ ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಆಯ್ತು. ಬಟ್ ಇವಾಗ ಏನ್ ಅನ್ಸಲ್ಲ, ನಂಗೆ ಅದ್ರ ಬಗ್ಗೆ ರಿಪೆಂಟ್ ಇಲ್ಲ. ಯಾಕಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬಿಟ್ಟಿದೀನಿ, ತುಂಬಾ ದುಡಿಸ್ಬಿಟ್ಟಿದೀನಿ. ಎಲ್ಲಾ ತರ, ಅಂದ್ರೆ ಸಾಕ್ಷ್ಯಚಿತ್ರಗಳು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಸ್ಟೇಜ್ ಆಂಕರಿಂಗ್ ಮಾಡ್ತಾ ಇದ್ದೆ, ಸಿನಿಮಾ ಡಬ್ಬಿಂಗ್ ಮಾಡ್ತಾ ಇದ್ದೆ, ಸೀರಿಯಲ್ ಡಬ್ಬಿಂಗ್ ಮಾಡ್ತಾ ಇದ್ದೆ, ಕಾರ್ಟೂನ್ ವಾಯ್ಸಸ್ ಕೊಡ್ತಾ ಇದ್ದೆ. ಅಷ್ಟೆಲ್ಲ ದುಡಿಸ್ಬಿಟ್ಟು ಇನ್ನೂ ಬೇಕು ಅಂದ್ರೆ ಮಾಡಿದ್ದೆಲ್ಲ ನೆನಪುಗಳಿರುತ್ತಲ್ಲ, ನೋಡಿ ನೋಡಿ ಕೇಳಿ ಖುಷಿ ಪಡೋದಷ್ಟೇ. ನಮ್ಗೆ ಹಣ ಬೇಕು ಅಂತಂದ್ರೆ ಲೋನ್ ಸಿಗುತ್ತೆ, ಕಲೆ ಬೇಕು ಅಂದ್ರೆ ಲೋನ್ ಸಿಗಲ್ಲ. ಹಣಕ್ಕೆ ಬ್ಯಾಂಕ್ ಅವರು ಯಾರಾದ್ರೂ ಫ್ರೆಂಡ್ಸ್ ಇಂದ ಸಾಲ ತಗೋಬಹುದು, ಇನ್ನೇನೋ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ನಾವ್ ಕಲೆನೇ ಬಂಡವಾಳವಾಗಿ ಅಲ್ಲ, ಈಗ ಕೆಲವದಕ್ಕೆ ಇನ್ಶೂರೆನ್ಸ್ ಮಾಡ್ತಾರೆ. ನಾನು ಇದಕ್ಕೆ ಏನ್ ಇನ್ಶೂರೆನ್ಸ್? ಇದಕ್ಕೆಲ್ಲ
ಇನ್ಶೂರೆನ್ಸ್ ಇರಲ್ಲ ಹೌದು. ಅಲ್ಲ ಆಕ್ಚುಲಿ ಇತ್ತಂತೆ, ಅವೆಲ್ಲ ನಮ್ಗೆ ಗೊತ್ತಿಲ್ವಲ್ಲ. ನಾವು ಅಂತ. ಇರುತ್ತಂತೆ ಹಂಗೆ. ನಮ್ ಧ್ವನಿಗೆ ಪ್ರೊಫೆಷನಲ್ ಇದೆ ಅಂದ್ರೆ ಮಾಡಿಸ್ಬೋದಂತ ಆಮೇಲೆ ಗೊತ್ತಾಯ್ತು ನಂಗೆ. ಬಟ್ ಅವೆಲ್ಲ ಆ ಟೈಮಲ್ಲಿ ಅವೆಲ್ಲ ಏನ್ ಗೊತ್ತು, ಮಾಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಹೋಯ್ತು. ಓಕೆ. ಅದೇ ನಾವು ಅಂದ್ರೆ ಕಲೆನೇ ಬಂಡವಾಳವಾಗಿ ಇಟ್ಕೊಂಡು ಏನೋ ಮಾಡ್ಬೇಕು ಅಂತ ಹೋದಾಗ ನೀವು ಡಬ್ಬಿಂಗ್ ಆರ್ಟಿಸ್ಟಿಗೆ ಗಂಟ್ಲೆ ಕಾಲ್ ಕೈ ಕೊಟ್ಟಿದ್ರು ಹೇಗಾದ್ರೂ ಹೋಗಿ ನಡ್ಕೊಂಡು ವಾಯ್ಸ್ ಕೊಟ್ಟು ಕೂತಾದ್ರೂ ವಾಯ್ಸ್ ಕೊಟ್ಟು ಬರ್ಬೋದಿತ್ತು. ಇದೇ ಹೋದಾಗ ಎಷ್ಟು ಕಷ್ಟ ಅಲ್ಲ ಮೇಡಮ್. ಕಷ್ಟಪಟ್ಟೆ 2 ವರ್ಷ ನಾನಾಗಿರ್ಲಿಲ್ಲ ಆಗ. ಸೊ ಆರ್ಥಿಕವಾಗಿ ಅವಾಗ ನೀವು ಸ್ವಲ್ಪ ಮುಂದುವರಿತಿದ್ದು ಡಬ್ಬಿಂಗ್ ಅಲ್ಲ. ಹೌದು. ತುಂಬಾ ಆ ಟೈಮಲ್ಲಿ ಹೈಯೆಸ್ಟ್ ಪೇಮೆಂಟ್ಗಳು. ಈಗ ಕೂಡ ಅಷ್ಟು ತಗೊಳಲ್ಲ. ಎಷ್ಟೊಂದೆಲ್ಲ ಹೇಳೋದು ಬೇಡ, ಕಷ್ಟ ಪಾಪ. ಆದ್ರೆ ಈಗಿನ ಹೀರೋಯಿನ್ಸ್ ಈ ಎಷ್ಟು ಅವಾಗ ಸಿಕ್ತಿತ್ತು ಅಂತ ಹೇಳ್ಬೋದಾ? ಆಗ ಒಂದು 10-12 ವರ್ಷಕ್ಕೆ ಹಿಂದೆನೆ ಒಂದು ಸಿನಿಮಾಗೆ ನಾನು ಹೀರೋಯಿನ್ ಡಬ್ಬಿಂಗ್ ಮಾಡಿದ್ರೆ ಒಂದ್ ದಿನದಲ್ಲಿ ಮುಗಿಸ್ಬಿಟ್ಟು ಬರ್ತಿದ್ದೆ. ಆಗ್ಲೇ 15,000 20,000 ತಗೋತಿದ್ವಿ ಒಂದ್ ದಿನಕ್ಕೆ. ಒಂದ್ ದಿನಕ್ಕೆ ಅಂದ್ರೆ ನನ್ನ ಒಂದೊಂದ್ಸಲ ಅರ್ಧ ದಿನಕ್ಕೆ ಮುಗಿಸ್ತಿದ್ದೆ, ಒಂದೊಂದ್ಸಲ 1.5 ದಿನ ಹೋಗೋದು. ಅಷ್ಟೆಲ್ಲ ತಗೊಂಡಿದ್ದಿದೆ. ಈಗ 2,000 ಕೊಡೋದು ಹೆಚ್ಚು. ಈಗ್ಲೂ ಅಷ್ಟ್ ಪೇಮೆಂಟ್ ಕೊಡಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ, ನಾನು ಕೇಳಕ್ಕೂ ಹೋಗಿಲ್ಲ. ಓಕೆ. ನಿರೂಪಕಿಯಾಗಿದ್ದಾಗ ಅಂದ್ರೆ ವಾರ್ತಾವಾಚಕಿಯಾಗಿದ್ದಾಗ್ಲೂ ಕೂಡ ನಿಮ್ಗೆ ಒಳ್ಳೆ ಪೇಮೆಂಟ್ ಸಿಕ್ತಿತ್ತು? ಇಲ್ಲ. ಇಲ್ಲ. ಆಕ್ಚುಲಿ ಅದು ಫುಲ್ ಟೈಮ್ ಜಾಬ್. ನಾನು ಖುಷಿಗೆ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ನಾಟಕ, ರಂಗಭೂಮಿಯಲ್ಲಿ ನೀವು ಹಣ ಮಾಡ್ಬೋದಾ? ರಂಗಭೂಮಿ ನಾವು ಹಣ ಮಾಡಕ್ಕೆ ಅಂತ ಮಾಡಿದ್ದು ಅಲ್ಲ. ಅದರಿಂದ 1 ಪೈಸಾ ಕೂಡ ನಾವು ತಗೊಂಡಿಲ್ಲ. ಅಂದ್ರೆ ನಮ್ದು ಹವ್ಯಾಸಿ ರಂಗತಂಡ. ನಮ್ದ್ರಲ್ಲಿ ಹೇಗೆ ಅಂದ್ರೆ, ಈಗ ನಮ್ಮ ಮನೆಯವ್ರದ್ದು ಏನ್ ಹೇಳ್ತೀವಿ, ವೃತ್ತಿ ಬೇರೆನೆ. ಅವರು ಆರ್ಟ್ ಡೈರೆಕ್ಟ್ರು. ಮತ್ತೆ ನನ್ನ ವೃತ್ತಿ ಬೇರೆ. ಮತ್ತೆ ನಮ್ಮ ತಂಡದಲ್ಲಿರೋರು ಎಲ್ಲರೂ ಕೂಡ ಬೇರೆ ಬೇರೆ ಕೆಲಸ ಮಾಡೋರೆ. ಅಲ್ಲಿಗೆ ನಾವೆಲ್ಲ ಸೇರಿ ಮಾಡ್ತಿದ್ದಿದ್ದು. ಕೆಲವರು ಈ ಪ್ರೊಫೆಷನಲ್ ನಟರಿದ್ರು, ಅವ್ರಿಗೆ ಮಾತ್ರ ನಾವು ಪೇಮೆಂಟ್ ಮಾಡ್ತಾ ಇದ್ವಿ, ಒಂದಿಬ್ರಿಗೆ ಮಾತ್ರ. ಉಳ್ದಂಗೆ ಎಲ್ರು ನಾವು ನಾಟಕ ಮಾಡಿ ಹೋಗ್ತಾ ಇದ್ವಿ. ಹೇಗೆಂದ್ರೆ, ಒಂದು ಫಸ್ಟ್ ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ ನಾವು ಕೈಯಿಂದ ದುಡ್ಡು ಹಾಕ್ತಾ ಇದ್ವಿ. ಅಪ್ ಟು ಎಷ್ಟೋ ಒಂದು 15-16 ಪ್ರೊಡಕ್ಷನ್ ತನಕನೂ ಅದು ಬಂದಿರ್ತಿರ್ಲಿಲ್ಲ. ಬಂದ್ಮೇಲೆ ಅದು ವಾಪಸ್ ಬಂದ್ಮೇಲೆ ಮತ್ತೆ ಅಕೌಂಟಲ್ಲಿ ಇರ್ತಿತ್ತು. ಎಕ್ಸೆಸ್ ಆದ್ರೆ ನೆಕ್ಸ್ಟ್ ಪ್ರೊಡಕ್ಷನ್ಗೆ ಆಗೋದು. ಹಾಗೆ ಎಷ್ಟೋ ಸಲ ಬಂದೇ ಇಲ್ಲ ಹಾಕಿದ್ದು, ಆ ಥರನೂ ಆಗಿದ್ದಿದೆ. ಆದ್ರೆ ರಂಗಭೂಮಿಯಿಂದ ದುಡ್ಡು ಮಾಡಿಲ್ಲ ನಾವು. ದುಡ್ಡು ಮಾಡಕ್ ಮಾಡಿದ್ದು ಅಲ್ಲ ಅದು. ಮತ್ತೆ ದುಡ್ಡು ಮಾಡಿದ್ದು ಎಲ್ಲಿ ನೀವು? ನಾನು ಡಬ್ಬಿಂಗು, ಆಕ್ಟಿಂಗು. ಡಬ್ಬಿಂಗ್ ಮುಗಿದ್ಮೇಲೆ ನಿಲ್ಸದ್ಮೇಲೆ ನೀವು? ಇಲ್ಲ, ಆಮೇಲೆ ನನ್ನ ಅರ್ನಿಂಗ್ ಕಡಿಮೆ ಆಯ್ತು. ಆಕ್ಚುಲಿ ಈ ಸಿನಿಮಾ ಮಾಡಿದ್ದು ದುಡ್ಡು ಖಂಡಿತ ಮಾಡಿಲ್ಲ, ಹೆಸರು ಮಾಡ್ತಾ ಅಷ್ಟೇನೆ. ನಾನು ಡಬ್ಬಿಂಗ್ ಆದ ನಂತರ ನನ್ನ ಅರ್ನಿಂಗ್ ತುಂಬಾ ಕಡಿಮೆ ಆಯ್ತು. ಕೆಲವು ಸಲ ಈ ಯೂನಿವರ್ಸಿಟೀಸ್ಗಳಲ್ಲಿ ಇದರಲ್ಲೆಲ್ಲ ಕೆಲವು ವರ್ಕ್ಶಾಪ್ಸ್ ಕರೀತಾರೆ. ಅಂದ್ರೆ ಸಿನಿಮಾ ಮೇಕಿಂಗ್ ವರ್ಕ್ಶಾಪು ಅಥವಾ ಆಕ್ಟಿಂಗ್ ವರ್ಕ್ಶಾಪು ಈ ಥರ ಎಲ್ಲ ಕರೀತಾರೆ. ಅವಾಗ ಒಳ್ಳೊಳ್ಳೆ ಪೇಮೆಂಟ್ ಕೊಡ್ತಾರೆ. ಫ್ರೀಲಾನ್ಸ್ ಆಗಿ ಮಾಡ್ತಿರ್ತೀನಿ ಅಷ್ಟೇ, ಬಿಟ್ಟರೆ ರೆಗ್ಯುಲರ್ ಇನ್ಕಮ್ ಅನ್ನೋದು ನಾನು ಡಬ್ಬಿಂಗ್ ಆದ್ಮೇಲೆ ಮಾಡೋಕ್ಕಾಗಲಿಲ್ಲ ನನಗೆ. ನಾ ಯಾಕೆ ಕೇಳ್ತಿದ್ದೀನಿ ಅಂದರೆ, ಇವಾಗ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರುವಂತಹ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ನಾನು ರಂಗಭೂಮಿಲಲ್ಲೇ ಇದ್ದು ನಾನೇನೋ ಮಾಡಬೇಕು, ಅದರಲ್ಲಿ ಅಫ್ಕೋರ್ಸ್ ಒಂದಷ್ಟು ದುಡ್ಡು ಸಿಗಲ್ಲ. ಆದರೆ ಒಂದು ರೀಲ್ ಮಾಡಿ ಒಂದೇನೋ ಒಂದು ಪೇಯ್ಡ್ ಪ್ರಮೋಷನ್ ಮಾಡೋದ್ರಿಂದ, ಇನ್ಫ್ಲೂಯೆನ್ಸರ್ ಆಗೋದ್ರಿಂದ ಎಷ್ಟು ದುಡ್ಡು ಸಿಗುತ್ತೆ, ಅದು ಖಂಡಿತ ರಂಗಭೂಮಿಯ ಕಲಾವಿದ್ರಿಗೆ ಸಿಗಲ್ಲ. ಒಬ್ಳು ಇಂಡಿಪೆಂಡೆಂಟ್ ಹೆಣ್ಮಗಳು ಅದಕ್ಕಾಗಿ ಥಿಯೇಟ್ರಿಗೆ ಬರ್ತಾ ಇಲ್ಲ, ಸೀರಿಯಲ್ಗೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಸೀರಿಯಲ್ಗೂ ಗೊತ್ತು ನಿಮ್ಗೇನೊಂದು ಫಾರ್ ಎಕ್ಸಾಂಪಲ್ ಒಂದು 10,000 ಕೊಟ್ಟರೆ ಒಂದು 5,000 ಈಸಿಯಾಗಿ ಖರ್ಚಿಗೆ ಹೋಗುತ್ತೆ. ಖರ್ಚು, ಕಾಸ್ಟ್ಯೂಮ್ ನಿಮ್ದೆ, ಅದಕ್ಕೆ ಹೋಗ್ಬಿಡುತ್ತೆ. ಎಲ್ಲರೂ ಉಳ್ಳವರೇ ಬರ್ತಾ ಇದ್ದಾರೆ, ವೆಲ್ ಸೆಟಲ್ಡ್ ಆಗಿರೋ ಮಕ್ಕಳೇ ಬರ್ತಾ ಇದ್ದಾರೆ. ಅವ್ರಿಗೆ ನೀವು 5,000 ರೂಪಾಯಿ ಕೊಟ್ರೆ 15,000 ರೂಪಾಯಿ ಅವರೇ ಖರ್ಚು ಮಾಡ್ತಾರೆ. ನಾಟಕಕ್ಕೂ ಅಷ್ಟೇ, ನಾನು ಇದು ಬೇಕು ಅನ್ನೋ ಥರ ಬರ್ತಾ ಇದ್ದಾರೆ. ಹಿಂಗೆಲ್ಲ ಇರುವಾಗ ಏನೂ ಬ್ಯಾಕ್ಗ್ರೌಂಡ್ ಇಲ್ದಿರೋ ಹೆಣ್ಮಕ್ಳುಗಳು ದಾರಿ ತಪ್ತಾ ಇದ್ದಾರಾ? ಈ ಒಳ್ಳೆ ಕ್ಷೇತ್ರಗಳನ್ನ ಆರಿಸ್ಕೊಳ್ಳೋದು ಬಿಟ್ಟು ಬೇರೆ ರೀತಿ? ಅದು ಬಹುಶಃ ನಮ್ಮಿಬ್ರಲ್ಲೇ ಆ ಒಂದು ಭಿನ್ನಾಭಿಪ್ರಾಯ ಇರ್ಬೋದು ಈ ವಿಷಯದಲ್ಲಿ. ನಾನೇನು ಹೇಳ್ತೀನಿ ಅಂದ್ರೆ, ನೀವು ಥಿಯೇಟರ್ಗೆ, ನೀವು ಸಿನಿಮಾ ನಾಟಕ ಬಗ್ಗೆ, ಸಿನಿಮಾ ಬಗ್ಗೆ ಧಾರಾವಾಹಿ ಬಗ್ಗೆ ಮಾತಾಡಲ್ಲ, ಪ್ಯೂರ್ಲಿ ನಾಟಕ ಅಂತ ಹೇಳುವಾಗ ನಾನು ಹೇಳೋದೇನು ಗೊತ್ತಾ, ನೀವು ದುಡ್ಡು ಮಾಡ್ತೀನಿ ಅನ್ನೋ ಆಸೆ ಇಟ್ಕೊಂಡು ಅಥವಾ ಅದಕ್ಕಾಗಿ ಅಂತ ಅನ್ನೋದಾದ್ರೆ ನಾಟಕ ಮಾಡಲೇಬೇಡಿ ಅಂತೀನಿ ನಾನು. ಯಾಕೆ ಗೊತ್ತಾ, ಖಂಡಿತ ಇಲ್ಲ. ಇವತ್ತು ಒಂದು ಡಾನ್ಸ್ ಶೋಗೆ ಕೊಡ್ತೀವಿ ಅನ್ನೋ ಪೇಮೆಂಟಲ್ಲಿ 25% ನಾಟಕದವ್ರಿಗೆ ಕೊಡಲ್ಲ. ಯಾರೋ ಡಾನ್ಸರ್ ಒಬ್ರು ಬರ್ತಾರೆ, ಒಂದು 3 ಜನ ಕಂಪನೀಸ್ನ ಇಟ್ಕೊಂಡು ಡಾನ್ಸ್ ಮುಗಿಸ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ 1 ಲಕ್ಷ ಕೊಡ್ತಾರೆ ಅಂದ್ರೆ, ನಾವು 35 ಜನ ಇಟ್ಕೊಂಡು ನಾಟಕ ಮಾಡಿದ್ರೆ 25,000 ಕೊಡಲ್ಲ. ಅದು ಸೇಮ್ ಒಬ್ರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೂ ಸಿಕ್ಬಿಡುತ್ತೆ, ಕೊಡ್ತಾರೆ. ಆದ್ರೆ ನೀವು ಟೀಮ್ ಇಟ್ಕೊಂಡು ಹೋದಾಗ ಮಾಡಕ್ ಕೊಡಲ್ಲ. ಈ ಪರಿಸ್ಥಿತಿ ಇರುವಾಗ ನೀವು ದುಡ್ಡು ಮಾಡ್ತೀನಿ ಅಂತ ಥಿಯೇಟರ್ಗೆ ಬಂದ್ರೆ ನೋವೇ ಹೊರತು ಖಂಡಿತ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಾಗುತ್ತೆ, ಡಿಸಪಾಯಿಂಟ್ ಆಗುತ್ತೆ. ಅವಾಗ ಏನಾಗ್ತೀವಿ, ಕ್ವಿಟ್ ಆಗ್ತೀವಿ. ಅದಕ್ಕೆ ಆಸೆ ಇಟ್ಕೊ. ರಂಗಭೂಮಿ ಅದು ಕೊಡುವಂತ ಒಂದು ಏನ್ ಹೇಳ್ಬೇಕು, ನನಗೆ ಎಷ್ಟು ಹೇಳಿದ್ರು ಎಕ್ಸಾಗ್ರೇಷನ್ ಅನ್ಸುತ್ತೆ. ಒಂದು ತೃಪ್ತಿ ಅಂತ ಹೇಳ್ತೀವೋ, ಕಾನ್ಫಿಡೆನ್ಸ್ ಅಂತ ಹೇಳ್ತೀವೋ,
ಒಂದು ಧೈರ್ಯ ಅಂತ ಹೇಳ್ತೀವೋ, ಎಲ್ಲವೂ ನಾನು ಇವತ್ತು ಏನಾದ್ರು ನಿನ್ ಮುಂದೆ ಕುತ್ಕೊಂಡು ಹೀಗೆ ಮಾತಾಡ್ತಾ ಇದ್ದೀನಿ ಅಥವಾ ಏನೋ ಒಂದು ಸಣ್ಣ ಅಚೀವ್ಮೆಂಟ್ ಮಾಡಿದ್ದೀನಿ ಅಂದ್ರೆ ಖಂಡಿತ ಅದಷ್ಟು 100ಕ್ಕೆ 100 ಕ್ರೆಡಿಟ್ ಹೋಗ್ಬೇಕಾಗಿರೋದು ರಂಗಭೂಮಿಗೆ. ರಂಗಭೂಮಿಗೆ. ಸೊ ಅಷ್ಟು ನನಗೆ ಕೊಟ್ಟಿರುವಾಗ ನಾನು ಅದರಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡಿದಿದ್ರೆ ಮೋಸ್ಟ್ಲಿ ನನಗೆ ಇದು ಏನೂ ಸಿಗ್ತಿರ್ಲಿಲ್ಲ. ವೆರಿ ಬಿಗಿನಿಂಗ್ ಅಲ್ಲೇ ಡಿಸಪಾಯಿಂಟ್ ಆಗಿ ವಾಪಸ್ ಹೋಗ್ಬಿಡ್ತಿದ್ದೆ, ಏನೂ ಸಿಗ್ತಿರ್ಲಿಲ್ಲ. ಈಗ ನಾನು ನೀವು ನಾಟಕ ಮಾಡಿದ್ರೆ ನಿಮ್ಗೆ ದುಡ್ಡು ಕೊಡಲ್ಲಾದ್ರೂ ನಡೆಯುತ್ತೆ. ನಂಗೆ ಬೇಡ, ನಂಗೆ ದುಡ್ಡು ಖಂಡಿತ ನಂಗೆ ಬೇಡ. ನಾನು ಖುಷಿಗೆ ನಾಟಕ ಮಾಡೋದು, ನಾಟಕ ಮಾಡೋದು ಖುಷಿಗೆ ಮಾಡಿ. ನಂದು ಅದು ಉಲ್ಟಾ ಪಾಲಿಸಿ. ಅಲ್ಲ, ಅದಕ್ಕೆ ಹೇಳಿದ್ದು ಅದು ಯಾರೇ ಬಂದ್ರು ನಾನು ಅವ್ರಿಗೊಂದು ಚೂರಾದ್ರೂ ಸರಿ ಅವ್ರನ್ನ ದುಡ್ಡು ಕೊಟ್ಟು ಅಲ್ಲ, ಅದು ಡಿಫರ್ ಆಗತ್ತೆ. ಇವಾಗ ನೀನ್ ಅದನ್ನ ಪ್ರೊಫೆಷನ್ ಆಗೇ ನೀನ್ ತಗೊಂಡಿರೋದ್ರಿಂದ ತಪ್ಪಲ್ಲ. ಬಟ್ ನಿನಗೆ ಸ್ಟ್ರಗಲ್ ಹೆಂಗೆ ಏನಿದೆ ಅಂತ ನನಗೆ ಅರ್ಥ ಆಗುತ್ತೆ, ಎಷ್ಟು ಸ್ಟ್ರಗಲ್ ಮಾಡ್ತಿರ್ತೀವಿ ಅಂತ. ಸೊ ಇಲ್ಲಿ ನಾವು ಅಮೆಚೂರ್ ಅಂತ ಮಾಡುವಾಗ ನಮ್ಗೆ ಆ ಕಮಿಟ್ಮೆಂಟ್ ಇರಲ್ಲ. ಇವಾಗ ನನಗೆ ಇಷ್ಟು ಬರಲೇಬೇಕು, ಹೀಗಾಗ್ಲೇಬೇಕು, ನಮ್ ಖುಷಿಗೂ ನಾಟಕ ಮಾಡಿರ್ತೀವಿ, ಪ್ರೊಡಕ್ಷನ್ ಶೋ ಆದಾಗ ಆಗುತ್ತೆ, ಇಲ್ಲ ನಾವೇನ್ ತಲೆ ಕೆಡ್ಸ್ಕೊಳ್ಳಲ್ಲ, ಆ ತರ ಮಾಡ್ತಾ ಇರ್ತೀವಲ್ಲ. ಸೊ ಅದು ಡಿಫರ್ ಆಗ. ಹಾಗಾಗಿ ಹೆಣ್ಮಕ್ಳಿಗೆ ಅಥವಾ ಯಾರೇ ಬರ್ಲಿ ಥಿಯೇಟರ್ಗೆ ಬರುವಾಗ ದುಡ್ಡು ಮಾಡ್ತೀವಿ, ಅದರಿಂದ ಅರ್ನ್ ಮಾಡ್ಕೊಂಡ್ಬಿಡ್ತೀವಿ, ಮನೆ ನಡೆಸ್ತೀವಿ ಅಂತ ಬರಬೇಡಿ. ಖುಷಿಗೆ ನಿಮ್ಗೆ ಏನೋ ಎಲ್ಲೂ ಸಿಗದೇ ಇರುವಂತ ಅನೇಕ ರೀತಿಯಲ್ಲಿ ನಿಮ್ಗೆ ಸಿಗುತ್ತೆ, ಅದಕ್ಕೋಸ್ಕರ ಬನ್ನಿ ಅಂತ ಹೇಳ್ಬೋದು ಅಷ್ಟೇ. ಇವೆಲ್ಲಾ ಕೈ ಕೊಟ್ರು ಏನು ಇಲ್ಲ ಅಂದ್ರು ಹಪ್ಪಳ ಉಪ್ಪಿನಕಾಯಿ ಮಾರಿ ಆದ್ರೂ ಜೀವನ ಮಾಡ್ತೀನಿ ಅನ್ನೋ ಒಂದು ಯಾವತ್ತಾದ್ರೂ ಮಾನಸಿಕ ಸ್ಥಿತಿ ಹೋಗಿದ್ರ ನೀವು? ಎಷ್ಟೋ ಸಲ ಅನ್ಸಿದೆ. ಅಂದ್ರೆ ಹಪ್ಪಳ ಉಪ್ಪಿನಕಾಯಿ ಸಖತ್ತಾಗಿ ಮಾಡ್ತೀರಿ, ಬರುತ್ತೆ. ಹಪ್ಪಳ ಉಪ್ಪಿನಕಾಯಿ ಕಷ್ಟ ಮಾಡಿಲ್ಲ ನಾನು ಯಾವತ್ತು. ಅದೇನಿದ್ರು ಅಮ್ಮನ ಇದಕ್ಕೇನೆ. ಬೇರೆ ನಾನು ಆಗ್ಲೇ ನಮ್ಮ ಮನೆಯವರು ಹೇಳಿದ್ರಲ್ಲ, ಅಡುಗೆ ವಿಷಯದಲ್ಲಿ ನನಗೆ ಏನ್ ಮಾಡಿದ್ರು ಎಲ್ಲರೂ ತಿನ್ನೋರು ಹೇಳ್ತಾರೆ ಚೆನ್ನಾಗಿ ಮಾಡ್ತೀವಿ ಅಂತ. ಖಂಡಿತ ನಾನು ಅದನ್ನ ಮಾಡ್ಬೋದು. ಸೂಪರ್. ಸೀರಿಯಲ್ ನಾಟಕಗಳಲ್ಲಿ ಯಾವ್ದಾದ್ರು ಶೋಗೆ ಹೋದಾಗ ತುಂಬಾ ಶೋ ಮುಗ್ದಿದ್ದು ಲೇಟ್ ಆಗಿರುತ್ತೆ, ಲೇಟ್ ನೈಟ್ ಊಟ ಮಾಡಿರ್ತೀರಾ, ಅಥವಾ ಟ್ರಾವೆಲ್ ಆದ್ಮೇಲೆ ಏನೋ ಊಟ ಮಾಡಿರ್ತೀರಾ, ಬೇರೆ ಊರಲ್ಲಿ ಊಟ ಮಾಡಿರ್ತೀರಾ, ಹೊಟ್ಟೆ ಎಲ್ಲ ಅಪ್ಸೆಟ್ ಆಗಿ ಫುಡ್ ಪಾಯ್ಸನ್ ಆಗಿ ಒದ್ದಾಡಿದ್ರೂ ಕೂಡ ನೆಕ್ಸ್ಟ್ ಶೋ ಮಾಡ್ಲೇಬೇಕಾಗುತ್ತೆ. ಈ ಥರದ್ದು ಯಾವ್ದಾದ್ರು ಸಂದರ್ಭ ಇದ್ದ ನೆನ್ಪು ಮಾಡ್ಕೋಬೋದಾ? ಇಲ್ಲ, ಫುಡ್ ವಿಷಯದಲ್ಲಿ ಆ ಥರದ್ದು ಯಾವತ್ತೂ ಏನೂ ಆಗಿಲ್ಲ. ಬಟ್ ಕೆಲವು ಸಂದರ್ಭದಲ್ಲಿ ನಾನು ಸೀರಿಯಲ್ಲು ಮತ್ತು ನಾಟಕ ಆ ಥರ ಒಟ್ಟೊಟ್ಟಿಗೆ ಮಾಡುವಾಗ, ಇವತ್ತು ಸೀರಿಯಲ್ ಲೇಟ್ ನೈಟ್ ಮುಗಿಸಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ನಾಟಕದ್ದು ಶೋಗೆ ಹೋಗಿ ನಾಟಕ ಮಾಡಿದ್ದು, ನಿದ್ದೆಗೆಟ್ಟು ನಾಟಕ ಮಾಡಿದ್ದು, ಅಂಥದ್ದೆಲ್ಲ ಇದೆ ಅಷ್ಟೇ. ಅಂಥದ್ದೆಲ್ಲ ಇದೆ ಬೇಕಾದಷ್ಟು ಸಲ. ಓಕೆ ಮೇಡಮ್, ಇಷ್ಟೊತ್ತು ನಟಿ ಮಾತು ಕಾರ್ಯಕ್ರಮದಲ್ಲಿ ನೀವು ಬಂದ್ರಿ. ತುಂಬಾ ಮಾತಾಡೋದಿದೆ, ಹೆಚ್ಚು ಕಮ್ಮಿ ನಿಮ್ ಜೊತೆ ನಾವೊಂದು 20-25 ಎಪಿಸೋಡ್ ಮಾಡ್ಬೇಕೇನೋ, ಅಷ್ಟು ಮಾತುಕತೆ ಇದೆ. ನೀವು ಇವಾಗ ಬರ್ತಿರುವಂತಹ ಯಂಗ್ಸ್ಟರ್ಸ್ಗೆ, ನೀವು ರೀಡರ್ ಆಗ್ಬೋದು ಅಥವಾ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬೋದು, ಆಕ್ಟರ್ ಆಗ್ಬೋದು, ಯಂಗ್ಸ್ಟರ್ಸ್ಗೆ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಹೇಳೋದು ಇದ್ರೆ? ನಾನು ಆಗ್ಲೇ ಹೇಳಿದ್ನಲ್ಲ ಅದೇ ಮಾತು. ಅಂದ್ರೆ ನೀವು ಏನೇ ಕೆಲಸ ಮಾಡಿ, ನೀನ್ ಆಗ್ಲೇ ಹೇಳ್ದಂಗೆ ಹಪ್ಪಳ ಉಪ್ಪಿನಕಾಯಿ ಮಾಡ್ತೀವಿ ಅಂದ್ರು ಅಷ್ಟೇ, ಅಥವಾ ಆಕ್ಟಿಂಗ್ ಮಾಡ್ತೀನಿ ಅಂದ್ರು, ಡಬ್ಬಿಂಗ್ ಮಾಡ್ತೀನಿ ಅಂದ್ರು, ನಿರ್ದೇಶನ ಮಾಡ್ತೀನಿ ಅಂದ್ರು, ಏನೇ ಮಾಡ್ತೀನಿ ಅಂದ್ರು, ಅದರಿಂದ ಏನೋ ರಿಟರ್ನ್ ಇಟ್ಕೊಂಡು ಮಾಡೋದಕ್ಕಿಂತ ಅದನ್ನ ಖುಷಿಗೆ ಮಾಡೋವಾಗ 100% ಎಫರ್ಟ್ ಹಾಕಿ ಅದು ನಮ್ ಕೈ ಹಿಡಿಯುತ್ತೆ, ಖುಷಿ ಕೊಡುತ್ತೆ ಅಷ್ಟೇ. ತಾನಾಗೆ ತಾನು ಸಿಗುತ್ತೆ. ಖಂಡಿತ. ಥ್ಯಾಂಕ್ ಯು. ಈಗ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾನು ಇವತ್ತು ಈ ಕಾರ್ಯಕ್ರಮ ಮುಗಿಸಲ್ಲ, ಚಂಪಾ ಮೇಡಮ್ ಮುಗಿಸ್ತಾರೆ. ಯಾಕೆಂತಂದ್ರೆ ಅಮ್ಮಚ್ಚಿ ಎಂಬ ನೆನಪು ಫಿಲಿಂ ಮಾಡಿದವರು ಕುಂದಾಪುರ ಕನ್ನಡ ಅಲ್ಲ, ಸೌತ್ ಕೆನರಾ, ಅಂದ್ರೆ ಮಂಗಳೂರು ಕನ್ನಡ ಭಾಷೆಯಲ್ಲಿ, ಕುಂದಾಪುರ ಕನ್ನಡ ಭಾಷೆಯಲ್ಲಿ. ಆಮೇಲೆ ನಂತರ ಡೆಡ್ ಆಪೋಸಿಟ್ ಕೋಳಿ ಹೆಸರು ಆಯ್ಕೆ ಮಾಡ್ಕೊಂಡಿದ್ದು ಚಾಮರಾಜನಗರ, ಕೊಳ್ಳೇಗಾಲ, ಮಂಡ್ಯ, ಮೈಸೂರು, ಈ ತರದ ಭಾಗದಲ್ಲಿ. ಈಗ ನಂಗೆ 2 ಭಾಷೆಯಲ್ಲಿ ನೀವು ಮಾತಾಡ್ತಾ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು. ಅಯ್ಯೋ ದೇವ್ರೇ, ದೊಡ್ಡ ಚಾಲೆಂಜ್. ಒಂದು ನೀವು ಮುಗಿಸಿ. ಅದಕ್ಕೊಂಚೂರು ಪ್ರಿಪರೇಷನ್ ಬೇಕು, ಯಾಕಂದ್ರೆ 2 ನನ್ನ ಭಾಷೆ ಅಲ್ಲ. ನಾನು ನೀರು ಕುಡಿತೀನಿ ಅಲ್ಲಿವರೆಗೂ. 2 ನನ್ನ ಭಾಷೆ ಅಲ್ಲ. ಕುಂದಾಪುರ ಭಾಷೆನೂ ಎಷ್ಟೋ ಜನ ಕೇಳಿದ್ರು, ನಿಮ್ಗೆ ಹೇಗೆ ಬಂತು ನಿಮ್ ಭಾಷೆ ಅಲ್ಲ ಅಂತ. ನನಗೆ ಭಾಷೆ ಕಲಿಯೋಕೆ ತುಂಬಾ ಇಷ್ಟ. ನಾಟಕಗಳಲ್ಲೂ ಅಷ್ಟೇ, ಎಷ್ಟೋ ನಾಟಕ ಬೇರೆ ಬೇರೆ ನಾಟಕ ಮಾಡುವಾಗ ಆ ಪ್ರಾದೇಶಿಕ ಭಾಷೆನ ಬಳಸ್ಕೊಂಡು ಮಾಡೋದು ಇಷ್ಟ. ಹಾಗಾಗಿ ಕಲ್ತಿದ್ ಭಾಷೆ. ಬಟ್ ಕಲ್ತಾಗ ತುಂಬಾ ಅಥೆಂಟಿಸಿಟಿ ಬರಬೇಕು ಅಂತ ಹೇಳಿ ನಾವು ಭಾಷೆನ ಎಲ್ಲೂ ಕಾಂಪ್ರಮೈಸ್ ಮಾಡ್ತಿರ್ಲಿಲ್ಲ. ಅದು ಕೋಳಿ ಹೆಸರು ನೀನ್ ಗಮನಿಸಿದೆ, ಶಿವುನ್ ಇಟ್ಕೊಂಡು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಮುಸೀನ್ಗೆ ಹೋಗ್ತಾ ಇದ್ವಿ. ಹಾಗೆ ಅಲ್ಲಿ ನಮ್ಮ ಊರಾಳ್ರಿದ್ರು ಕುಂದಾಪುರ ಭಾಷೆಯಲ್ಲಿ, ಅವ್ರ ಹತ್ರ ಪ್ರತಿ ಸೀನ್ಗೂ ಹೋಗುವಾಗ ಅದು ಅಥೆಂಟಿಸಿಟಿ ಸರಿ ಇದೆ ಅಂತ ನೋಡಿ ಶೂಟ್ ಮಾಡ್ತಾ ಇದ್ವಿ. ಹಂಗಾಗಿ ಬಟ್ 2 ಕಲ್ತ ಭಾಷೆ. ಈಗ ನಾನು ಹೇಗ್ ಮಾಡ್ಲಿ? ನೋಡಿ, ಟ್ರೈ ಮಾಡಿ. ಆಮೇಲೆ ಇನ್ನೊಂದು, ನಿಮ್ ಮೇಲೆ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ. ಇರ್ಬೋದು. ಯಾಕೆ ಹೇಳಿ? ಮನೆಯಿಂದ ಆಚೆ ಕಳಿಸ್ಬಿಡ್ತಿದ್ದಾರೆ ಹೆಣ್ಮಕ್ಳನ್ನ ಅಂತ.
ಈ 2 ಸಿನಿಮಾದಲ್ಲೂ ವಾಪಸ್ ಹೋಗಿದ್ದಾರೆ ಅಂತ. ವಾಪಸ್ಸು ಗಂಡನ್ ಬಿಟ್ಟು ಇಬ್ರು 2 ಹೆಣ್ಮಕ್ಳುನು ಗಂಡನ್ ಬಿಟ್ಟು ಮನೆಯಿಂದ ಆಚೆ ಹೋಗ್ತಿದ್ದಾರೆ. ಅವ್ರ ಜೀವನದಲ್ಲಿ ಏನ್ ಕತೆನೋ ಏನೋ ನಿಮ್ಗೆ ಅನ್ಸಿದ್ದ ಅಥವಾ ಯಾರಾದ್ರೂ ಹೇಳಿ? ಕೇಸ್ ಫೈಲ್ ಆಗಿತ್ತು. ನಾನ್ ಏನಾನೋ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ತೆಗ್ಸಿರೋದು. ಮಾಡ್ಲಿ ಕೇಸ್ ಫೈಲ್ ಆಗಿದೆ. ಏನ್ ಹೇಳ್ತೀರಾ ಮೇಡಮ್, ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಳಿಸ್ತಿದ್ದೀರಾ? ಆಕ್ಚುಲಿ ಏನಂದ್ರೆ ಅದು ಕೋಇನ್ಸಿಡೆನ್ಸ್ ಆಗಿದೆ ಅಷ್ಟೇ 2 ಸಿನಿಮಾ. ಆದ್ರೆ ಎಷ್ಟೋ ಸಲ ಅನ್ಸುತ್ತೆ ನನಗೆ, ಅದು ಶೇರ್ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ನಾನು ಇದ್ದಿದ್ದು ಒಂದು ಮನೆ ಮೇಲೆ ಒಂದು ಲವ್ ಮ್ಯಾರೇಜ್ ಆಗಿತ್ತು. ಆ ಹೆಣ್ಮಗು ದಿನಾ ಗಲಾಟೆ ಆಗ್ತಿತ್ತು, ದಿನಾ ಅಳ್ತಾ ಇತ್ತು ಆ ಹುಡುಗಿ. ಅವ್ರವ್ರಲ್ಲೇ ಏನೋ ಆಗ್ತಾ ಇತ್ತು. ಇದಕ್ಕಿದಂಗೆ ಒಂದಿನ ಅದೇ ತರ ಅಳು, ಅವತ್ತು ದೀಪಾವಳಿ ಬೆಳಗ್ಗೆ ಅದೇ ತರ ಅಳು ಕೇಳ್ತಾ ಇತ್ತು. ನಾವು ಮಾಮೂಲು ಗಲಾಟೆ ಏನಪ್ಪಾ ಅನ್ಕೋತಾ ಇದ್ವಿ. ಆದ್ರೆ ಆ ದಿನ ಹತ್ತಿದ್ದಳು ಅವಳ್ದಲ್ಲ, ಅವ್ರ ತಾಯಿದು ಅಕ್ಕಂದು. ಆ ಹುಡುಗಿ ಸುಸೈಡ್ ಮಾಡ್ಕೊಂಬಿಟ್ಟಿದ್ಲು. ಸೊ ಆವತ್ತು ನನಗೆ ಹೇಗೆ ಕಾಡ್ಬಿಡ್ತು ಅಂದ್ರೆ, ಆಮೇಲೆ ಗೊತ್ತಾಯ್ತು ಅವ್ರಮ್ಮ ಒಂದೇ ಹೇಳ್ತಾ, ಎಷ್ಟೋ ಸಲ ಹೇಳಿದ್ಲು ಅವಳು, ಬಂದ್ಬಿಡ್ತೀನಮ್ಮ ನನ್ನ ಕೈಲಿ ಆಗ್ತಿಲ್ಲ ಅಂತ, ನಾವು ಹೊಂದ್ಕೊಂಡು ಹೋಗ್ಬೇಕಮ್ಮ ಹಂಗ್ ಮಾಡ್ಬಾರ್ದು, ಹೊಂದ್ಕೊಂಡು ಹೋಗ್ಬೇಕಮ್ಮ ಹಂಗ್ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ವಿ. ಇವತ್ತು ಕಳ್ಕೊಂಬಿಟ್ವಿ ಅಂದ್ರು. ಎಷ್ಟೋ ಜನ, ಇವತ್ತು ನಾನ್ ಚೆನ್ನಾಗಿದ್ದೀನಿ, ನನ್ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ಎಲ್ರಿಗೂ ಅದು ಸಿಕ್ಕಿರಲ್ಲ. ಹಂಗನ್ಬಿಟ್ಟು ಎಲ್ಲ ಸಣ್ಣ ಪುಟ್ಟ ಜಗಳಕ್ಕೆ ಬಿಟ್ಟು ಬನ್ನಿ ಅಂತ ನಾನು ಹೇಳಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಬಾಯ್ಲಿಂಗ್ ಪಾಯಿಂಟ್ ಅಂತ ಇರುತ್ತೆ, ಒಂದು ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ ಮೇಲೆ ತಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಯಾರಿಗೂ ಇಲ್ಲ ಪ್ರಪಂಚದಲ್ಲಿ. ಎಲ್ಲಿವರೆಗೂ ನಮ್ಮನ್ನ ನಾವು ಪೂರ್ತಿ ಕಳ್ಕೊಂಡು, ನಮ್ಮನ್ನ ನಾವು ಇದು ಮಾಡ್ಕೊಂಡು ಅಗತ್ಯ ಇಲ್ಲ. ಅಂತ ಸಮಯ ಬಂದಾಗ ನೀವು ಆ ಡಿಸಿಷನ್ ತಗೊಳ್ಳಿ ಅಂತ 2 ಕಡೆ ಹೇಳಿದ್ದು ಬಿಟ್ರೆ, ಮದುವೆ ಆದ ತಕ್ಷಣ ಸಣ್ಣ ಸಣ್ಣದಕ್ಕೆ ಜಗಳ ಮಾಡ್ಕೊಂಡ್ ಬನ್ನಿ ಅಂತ ಹೇಳೋದು ಮದ್ವೆ ಅಲ್ಲ. ಅವೆರಡು ಸಣ್ಣ ವಿಷಯ ಅಲ್ಲ. ಅಮ್ಮಚ್ಚಿದು ಮತ್ತೆ ಹುಚ್ಚಿರೋದು ಹೌದು. ಎಕ್ಸ್ಟ್ರೀಮ್. ಇಲ್ಲಿ ನೀವು ಎಕ್ಸಾಂಪಲ್ ಇದೆಯಲ್ಲ, ಎಷ್ಟೋ ತಾಯಿಗಳು ಹೋಗು ಅನ್ಸರ್ಸ್ಕೊಂಡು ಒಳ್ಳೇದಕ್ಕೆ ಹೇಳಿರ್ತಾರೆ, ಒಳಗೆ ಏನಾಗ್ತಿರತ್ತೆ ಅಂತ ಗೊತ್ತಿಲ್ಲ. ಒಂದ್ 5ರಿಂದ 10 ಸಲ ಅದೇ ಆಗ್ತಾ ಇದ್ರೆ ಈಗ ನೆಕ್ಸ್ಟ್ ಸೂಸೈಡ್ ಕೋಳಿ ಹೆಸರಲ್ಲೇ ನೀನು ಗಮನಿಸು, ವೆರಿ ಬಿಗಿನಿಂಗ್ ಇಂದ ಆ 1.5 ಗಂಟೆ ಜರ್ನಿನಲ್ಲಿ ಅವಳು ಆ ಡಿಸಿಷನ್ ತಗೊಳ್ಳೋದ್ರೆ ಯಾವಾಗ್ಲೂ ವೆರಿ ಬಿಗಿನಿಂಗ್ ತಗೊಂಡ್ಬಿಡ್ಬೋದಾಗಿತ್ತು. ಎಷ್ಟೋ ಅವಳು, ನನ್ನ ಪ್ರಕಾರ ಮಗುಗೊಂದು 10 ವರ್ಷ ಅಂದ್ರೆ ಮದ್ವೆಯಾಗಿ ಒಂದು 12-13 ವರ್ಷ ಆಗಿರುತ್ತೆ. ಅಷ್ಟು ವರ್ಷದಲ್ಲಿ ಎಷ್ಟೋ ಸಲ ಅವಳು ಆ ಡಿಸಿಷನ್ಸ್ ತಗೋಬೋದಾಗಿತ್ತು. ಬಟ್ ಅವಳು ಒಂದು ಪಾಯಿಂಟ್ ತನಕ ವೇಟ್ ಮಾಡ್ತಾಳೆ. ಮತ್ತೆ ಅಲ್ಲಿ ಆ ಒಂದು ಸಿನಿಮಾ ನೋಡೋರಿಗೆ ಗೊತ್ತಿರತ್ತೆ, ಅವಳು ಏನಕ್ಕಾಗಿ ಸ್ಟ್ರಗಲ್ ಮಾಡ್ತಾಳೋ, ಏನೇ ಸ್ಟ್ರಗಲ್ ಮಾಡಿ ಬಂದಿರ್ತಾಳೋ ಅದೇ ಅವನು ಪ್ರಶ್ನೆ ಮಾಡಿದಾಗ ಎಲ್ಲದಕ್ಕೂ ಒಂದು ಕಿಡಿ ಹೊತ್ಸೋದಂತ ಇರತ್ತಲ್ವಾ, ಕಿಡಿ ಹೊತ್ಕೊಳ್ಳೋದು. ಅಲ್ಲಿ ಆ ಹೊತ್ಕೊಳ್ಳುತ್ತಲ್ಲ, ಆವಾಗ ಅದ್ರ ನಂತರನೂ ಇದ್ರೆ ಅವ್ರು ಮನುಷ್ಯರಾಗಿರಲ್ಲ, ಬದುಕಿದ್ದು ಸತ್ತಾಗ್ಬಿಡತ್ತೆ. ಆ ತರ ಸಾಯ್ಬೇಡಿ, ಹೊರಗೆ ಬನ್ನಿ ಅಂತ ಅಷ್ಟೇ ನನ್ನ ಮೆಸೇಜ್. ಗಂಡ ಬಿಟ್ಟು ಬನ್ನಿ ಅನ್ನೋ ಮೆಸೇಜ್ ಅಲ್ಲ. ಹೌದು, ಬಟ್ ಅದ್ ಮೆಸೇಜ್ ನಿಮ್ ಬಾಯಿಂದಾನೆ ಬರ್ಲಿ ಅಂತ ನಾನು ಅದನ್ನ ಬಾಯಿ ಬರ್ಸಿದ್ದು. ನೀವು ಈ ತರ ಹೇಳ್ತಾ ಇದ್ರೇನೆ ನೋಡೋರ್ಗೆಲ್ಲ ಅದ್ ಎಂತ ಕತೆ, ಹೌದು ಬಹಳ ಚೆನ್ನಾಗಿದೆ, ಇನ್ನು ಪ್ರೈಮಲ್ಲೆಲ್ಲ ಅದ್ ನೋಡ್ತಾ ಇದ್ರೆ. ಹಾಗಾಗಿ ಇವೆರಡಕ್ಕೆ ಮುಗಿದೆ, ಇನ್ನೂ ಒಂದಷ್ಟು ಹೆಚ್ಚು ಸಿನಿಮಾಗಳು ನಿಮ್ಮಿಂದ ಬರ್ಲಿ ಅನ್ನೋದು ನನ್ನ ಒಂದು ಬೇಡಿಕೆ. ಮತ್ತೆ ಆ ದೇವ್ರ ಹತ್ರ ಇದ್ರೆ, ಆ ದೇವ್ರ ಹತ್ರ ಏನೋ ಪ್ರಾರ್ಥನೆ ಇದ್ರೆ ಆ ಪ್ರಾರ್ಥನೆಯಲ್ಲಿ ಇದು ಒಂದಿರುತ್ತೆ. ಮತ್ತೆ ನೀವು ನಿರ್ದೇಶನಕ್ಕೆ ಬರ್ಬೇಕು ಖಂಡಿತ. ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕು ನೀವು. ಓ ದೇವ್ರೆ, ಏನ್ ಹೇಳ್ಬೇಕು? 2 ಭಾಷೆಯಲ್ಲಿ ಏನಾದ್ರು ಹೇಳಿ. ಕಷ್ಟ ಆಗುತ್ತಾ? ಕಷ್ಟ ತಕ್ಷಣಕ್ಕೆ ಬರಲ್ಲ. ಓಕೆ, ಜನರಲ್ ಆಗಿ ಮುಗಿಸಿ. ಓಕೆ, ನಾಟಿ ಬಾತು ನಟಿ ಮಾತು. ಅಕ್ಷತಾ ಅಂದ್ರೇನೆ ಒಂಥರ ಅವಳ ಮಾತಿಲ್ದೆ ಒಂದಿನಾನು ನಾನು ನೋಡಿದ್ದೇ ಇಲ್ಲ. ಈಗಲೂ ಅಷ್ಟೇ ಚೆನ್ನಾಗಿ ಮಾತಾಡಿ, ಮತ್ತೆ ನಾನು ಮಾತಾಡದೇ ಇರೋರ್ ಕೈಲೂ ಮಾತು ಬರ್ಸ್ಬಿಟ್ಟಿದ್ಯಾ. ತುಂಬಾ ಖುಷಿ ಆಯ್ತು. ಈಶ್ವರ್ಗೂ ಕಾರ್ಯಕ್ರಮ ನನಗಂತೂ ತುಂಬಾ ಖುಷಿ ಆಯ್ತು. ನೋಡಿದವ್ರಿಗೆ ಹೇಗೆ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ನಾನು ಯಾವುದು ಯೋಚನೆ ಮಾಡಿದೆ, ಏನೂ ಇಲ್ಲದೆ ನೀನು ಕೇಳಿದಕ್ಕೆ ಆ ಕ್ಷಣಕ್ಕೆ ಏನ್ ಅನ್ಸುತ್ತೋ ಆ ಉತ್ತರ ನನಗೆ ಕೊಟ್ಟಿದ್ದೀನಿ. ವಿತ್ ಫುಡ್ ಮತ್ತೆ ತುಂಬಾ ಅದ್ಭುತವಾದಂತ ಉಪ್ಸಾರು ಇತ್ತು, ಶಾವಿಗೆ ಪಾಯಸನೂ ಇತ್ತು. ಎರಡೂ ತುಂಬಾ ಚೆನ್ನಾಗಿತ್ತು. ನಿನಗೂ ಥ್ಯಾಂಕ್ಸ್, ನಿಮ್ಮ ಅಮ್ಮಂಗೂ ಥ್ಯಾಂಕ್ಸ್. ಮತ್ತೆ ಈ ಕಾರ್ಯಕ್ರಮ ನನ್ನನ್ನು ಕರೆದು ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ, ಅಕ್ಷತಾ ಕಿಚನ್ ಯೂಟ್ಯೂಬ್ ಚಾನಲ್ ಇದೆ. ಅಕ್ಷತಾ ಅಂದ್ರೇನೆ ನಿಮಗೆ ಗೊತ್ತು, ಒಂಥರ ಪಟಾಕಿ ತರ ಅವಳ ಮಾತು, ಅವಳ ಯೋಚನೆ ಎಲ್ಲವೂ ಚಂದ. ಈಗ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಅದರಲ್ಲಿ ಅನೇಕ ನಟಿಯರನ್ನ, ನಿರ್ದೇಶಕರನ್ನ ಮಾತಾಡಿಸ್ತಾ ಇದ್ದಾಳೆ. ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಅಕ್ಷತಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ ಚಾನಲ್ ಅನ್ನ ಮರೀದೆ ನೋಡ್ತಾ ಇರಿ. ಥ್ಯಾಂಕ್ ಯು.